ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಘಂಟಾಶೂಲಹಲಾನಿಶಂಖಮುಸಲೇ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತವಿಲಸಚ್ಛೀತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿ ದೈತ್ಯಾರ್ಜಿನಿ. ನನ್ನ ದುರ್ಗಾ ಸಪ್ತಶತಿಯ ಬಂಧುಗಳೇ, ಎಲ್ಲ ಹಿರಿಯರೇ, ನಿನ್ನೆ ದಿವಸ ಶುಂಭ ಮತ್ತು ನಿಶುಂಭ ಇಬ್ಬರೂ ಹನನವಾದದ್ದನ್ನು ಈ ದುರ್ಗಾ ಸಪ್ತಶತಿಯ 8 ಮತ್ತು 10ನೇ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಅದಾದ ಮೇಲೆ ಈ ಶುಂಭ ಅವನು ಜಗನ್ಮಾತೆಯಿಂದ ಹತನಾದ ಮೇಲೆ ಪ್ರಕೃತಿಯಲ್ಲಿ ಕೆಲವು ಬದಲಾವಣೆಗಳಾದವು ಅಂತದೆ ಈ ದುರ್ಗಾ ಸಪ್ತಶತಿ. ಏನೆಲ್ಲ ಆಯಿತು ಅಂತಂದರೆ, ಪ್ರಸನ್ನಂ ಅಖಿಲಂ ಹತೇ ತಸ್ಮಿನ್ ದುರಾತ್ಮನಿ ಜಗತ್ ಸ್ವಾಸ್ಥ್ಯಮತೀವಾಪ ನಿರ್ಮಲಂ ಚಾಭವನ್ನಭಃ. ಅವನು ಮಡಿದಾಗ ಜಗತ್ತು ಸ್ವಸ್ಥವಾಯಿತಂತೆ. ಅಂದರೆ ಅವನಿದ್ದಷ್ಟು ಕಾಲ ಜಗತ್ತು ಏನಾಗಿರಲಿಲ್ಲ, ಅದು ಅಸ್ವಸ್ಥವಾಗಿತ್ತು. ಜಗತ್ತಿನ ಆರೋಗ್ಯ ಕೆಟ್ಟು ಹೋಗಿತ್ತು. ಜಗತ್ತಿನ ಆರೋಗ್ಯ ಅಂದರೆ ಬರೇ ಜಡವಾದ ಮಣ್ಣಲ್ಲ, ಈ ಜಗತ್ತಿನಲ್ಲಿರುವ ಜನತೆಯ ಚಿಂತನಾರೂಪ ಆಲೋಚನೆ ಕೆಟ್ಟು ಹೋಗಿತ್ತು ಅಂತ. ಒಂದು ಮಾತುಂಟು, ನಮ್ಮನ್ನು ಆಳುವ ದೊರೆ ಎಂಥ ಮನಸ್ಸಿನವನಾಗಿರ್ತಾನೋ ಅಂತಹ ಮನಸ್ಸು ಪ್ರಜೆಗಳಿಗೆ ಉಂಟಾಗ್ತದೆ ಅಂತ. ಹಾಗಾಗಿ ದುಷ್ಟನು ಆಳ್ಲಿಕ್ಕೆ ಶುರು ಮಾಡಿದಾಗ ಅದನ್ನು ಪ್ರಚೋದನೆ ಮಾಡ್ತಾ 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 ಹೋದಾಗ ಕೆಲವು ಜನ ಅವರ ಮಾತನ್ನು ಕೇಳ್ತಾ ಹೋಗ್ತಾರೆ. ಹಾಗೆ ಹೋದಾಗ ಏನಾಗುತ್ತೆ ಅಂದರೆ, ಲೋಕದ ಜನತೆಯಲ್ಲಿ ಒಂದಿಷ್ಟು ಜನರು ಆಧಾರಿ ಹೋಗ್ತಾರೆ, ಮುಂದೆ ಅವರ ಸಂತತಿ ಹಾಗೆ ಬೆಳೀತಾ ಹೋಗ್ತದೆ ಹೀಗೆ ಅಂತ. ಇದು ಹೇಗಾಗುತ್ತೆ, ಒಂಥರ ಟ್ರ್ಯಾಕು ತಪ್ಪಿದ ಈ ಓಡುಗನ ಹಾಗೆ ಆಗಿಬಿಡ್ತದೆ ಹೀಗೆ ಅಂತ, ಹಳಿ ತಪ್ಪಿದ ರೈಲಾಗ್ಬಿಡ್ತದೆ ಅಂತ. ಅದಕ್ಕೋಸ್ಕರ ಹೇಳುತ್ತೆ, ತತಃ ಪ್ರಸನ್ನಮಖಿಲಂ, ಎಲ್ಲರ ಮನಸ್ಸು ಪ್ರಸನ್ನವಾಯ್ತಂತೆ. ಹತೇ ತಸ್ಮಿನ್ ದುರಾತ್ಮನಿ. ಅದಾದಮೇಲೆ ಉತ್ಪಾತ ಮೇಘಾ ಸೋಲ್ಕಾಯೇ ಪ್ರಾಗಾ ಸಂಸ್ಥೆ ಶಮಂಯು. ಮೊದಲು ಏನಾಗಿತ್ತು ಅಂದರೆ, ಉಲ್ಕೆಗಳು ಮತ್ತು ಧೂಮಕೇತುಗಳು ಅವೆಲ್ಲೂ ಕಾಣ್ತಾ ಇದ್ದು, ಇವೆಲ್ಲವೂ ಈಗ ಶಮಂಯು, ಶಾಂತವಾಗಿವೆ. ಇದು ಸಾಮಾನ್ಯವಾಗಿ ನಮಗೆ ಗೊತ್ತು. ಕೆಲವು ಸಲ ಹೇಳ್ತೇವೆ, ಆಕಾಶದಲ್ಲಿ ಧೂಮಕೇತು ಕಾಣ್ತಾ ಇದೆ ಅಂದರೆ ಅದು ಅಪಶಕನವನ್ನು ಸೂಚಿಸುತ್ತೆ, ಮುಂದೇನೋ ಕೆಡಕಾಗುತ್ತೆ ಅಂತ. ನಾವು ಮೊದಲಿಂದನೂ ಚಿಕ್ಕ ವಯಸ್ಸಿನಿಂದ ಇದನ್ನು ಕೇಳ್ತಾ ಬಂದಿದ್ದೇವೆ, ಮಧ್ಯೆಯಲ್ಲೂ ನೋಡಿದ್ದೇವೆ, ಹಾಗಾದದ್ದು ಸಹ ನಾವು ಕಂಡಿದ್ದೇವೆ ಹೀಗೆ ಅಂತ. ಆಕಾಶದಲ್ಲಿ ಸರಿ, ಇಲ್ಲಿ ಸರಿ, ಆದರೆ ಮುಂದಿನ ಮಾತು ನೋಡಿ, ಸರಿತೋ ಮಾರ್ಗವಾಹಿನ್ಯ ತಥಾ ಸಂಸ್ತತ್ರ ಪಾತಿತೆ. ನದಿ ಇವನು ಮರಣ ಹೊಂದಿದ ಮೇಲೆ ತನ್ನ ಪಾತ್ರಕ್ಕೆ ಬಂದು ಹರಿಯೋದಕ್ಕೆ ಪ್ರಾರಂಭಿಸಿತಂತೆ. ಹಾಗಿದ್ರೆ ಮೊದಲು ತಮ್ಮ ಪಾತ್ರದ ಹರಿತಾ ಇರಲಿಲ್ವಾ ಅಂದರೆ ಇಲ್ಲ ಅಂತದೆ. ಅಂದರೆ ದುಷ್ಟರ ಆಳ್ವಿಕೆಯಲ್ಲಿ ನದಿಗಳು ತಾವು ಹೇಗೆ ಹರಿಬೇಕು ಹಾಗೆ ಹರಿಯದೆ ತಮ್ಮ ಅಪಾತ್ರ ಸ್ಥಾನದಲ್ಲಿ ಹರಿತವೆ.
ಈ ಅದ್ಭುತವಾದ ಸೂಕ್ಷ್ಮ ವಿಷಯಗಳನ್ನೆಲ್ಲ ನಮ್ಮವರು ಎಂದೋ ಗುರುತಿಸಿದ್ದಾರೆ ನೋಡಿ. ಪ್ರಕೃತಿಯ ಅಧ್ಯಯನ ಅಂದರೆ ಹೀಗೆ. ಮಹಾ ನದಿಗಳೆಲ್ಲ ಇಂಥ ಕೆಲಸ ಮಾಡ್ತವೆ ಅಂತ. ಹಾಗಾಗಿ ಸರಿತೋ ಮಾರ್ಗವಾಹಿನ್ಯ, ಇವನು ಉದುರಿ ಬಿದ್ದ ಆದ ಮೇಲೆ ನದಿಗಳು ತಮ್ಮ ತಮ್ಮ ಪಾತ್ರಕ್ಕೆ ಬಂದು ಹರಿಯೋದಕ್ಕೆ ಪ್ರಾರಂಭ ಮಾಡಿದವು ಅಂತ. ತಥಾ ಸಂಸ್ತತ್ರ ಪಾತಿತೆ. ಇಷ್ಟಾದ ಮೇಲೆ ಇದು ಪ್ರಕೃತಿಯಲ್ಲ ಅಂಥ ವೈಚಿತ್ರ್ಯ. 3-4 ಮಾತುಗಳನ್ನು ನಾನು ಹೇಳಿದ್ನಲ್ಲ ನಿನ್ನೆ ಮತ್ತು ಇವತ್ತು ಎಲ್ಲ. ಈಗ ದೇವತೆಗಳಿಗೆ ಏನಾಯಿತು ಅಂತಂದರೆ, ತಥೋ ದೇವಗಣ ಸರ್ವೇ ಹರ್ಷ ನಿರ್ಭರ ಮಾನಸಃ. ದೇವತೆಗಳಿಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ, ಜಗನ್ಮಾತೆಯನ್ನು ಕುರಿತು ಹಿಂದೆ 4ನೇ ಅಧ್ಯಾಯದಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಸಂಕಷ್ಟ ಆಗಿದೆ, ನೀನು ಬರಬೇಕು, ಅವತರಿಸಿ ಬರಬೇಕು, ಇತ್ಯಾದಿ ಇತ್ಯಾದಿ ಚಕ್ರಾದಿ ಸ್ತುತಿಗಳಂತ ಮೊದಲು. ಅದೇ ಪ್ರಕಾರ ಜಗನ್ಮಾತೆ ಬಂದು ದುಷ್ಟರ ಸಂಹಾರವನ್ನು ಮಾಡ್ತಾ ಬಂದಿದ್ದಾಳೆ. ಹಾಗಾಗಿ ಒಬ್ಬೊಬ್ಬ ದುಷ್ಟನ ತಲೆ ಉರುಳಿದಾಗಲೂ ಸಹ ದೇವತೆಗಳು ಸಂತೋಷಪಟ್ಟಿದ್ದಾರೆ. ದೇವತೆಗಳು ಯಾಕ್ರಿ, ನಾವು ನೀವನ್ನೇ ತಗೊಳ್ಳೋಣ, ಒಬ್ಬ ಕೆಟ್ಟವನು ಹೋದರೆ ನಮಗೇನೋ ದುಃಖ ಆಗ್ತದೆಯಾ? ಇದ್ದಿದ್ದೇ ಘೋರ ಅಪರಾಧ ಅನ್ನೋ ಥರ ಹೇಳ್ತೇವೆ ನಾವು ಅಲ್ವಾ? ಹಾಗೆ ದೇವಗಣ ಸರ್ವೇ ಹರ್ಷ ನಿರ್ಭರ ಮಾನಸಾಹ. ಅವರ ಮನಸ್ಸು ಹರ್ಷದಿಂದ ತುಂಬಿ ತುಳುಕಿತಂತೆ ದೇವತೆಗಳಿದ್ದು. ಬಭೂರ್ನಿಹತೆ ತಸ್ಮಿನ್ ಗಂಧರ್ವ ಲಲಿತಂ ಜಗುಹು. ಅದಾದ ಮೇಲೆ ಗಂಧರ್ವರು ಇವರು ತುಂಬ ಮೆಲಡಿಯಾಗಿ ಹಾಡಿದರಂತೆ. ಲಲಿತಂ ಜಗುಹು. ಲಲಿತಂ ಅಂದರೆ ಅತ್ಯಂತ ಮೃದುವಾಗಿ ಸುಂದರವಾಗಿ ಮತ್ತೆ ಮತ್ತೆ ಅವರ ಹಾಡನ್ನು ಕೇಳಬೇಕು ಅಂತ ಅನಿಸ್ಬೇಕು ಕೇಳುಗರಿಗೆ, ಹಾಗೆ ಹಾಡಿದರಂತೆ. ಹಾಗಿದ್ರೆ ಗಂಧರ್ವರು ಅಂದರೆ ಯಾರು ಅಂದರೆ, ಇವರು ಸಹ ದೇವತೆಗಳ ಗುಂಪಿಗೆ ಸೇರಿದವರು. ದೇವತೆಗಳಲ್ಲೂ ಯಾರು ಈ ಥರ ಸಂಗೀತವನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೋ ಆ ಗುಂಪಿಗೆ ಗಂಧರ್ವರು ಅಂತ ಹೆಸರು. ಅಂದರೆ ಇವರು ದೇವಗಾಯಕರು. ದೇವತೆಗಳಲ್ಲಿರುವಂಥ ಒಂದು ಸಂಗೀತದ ತಂಡ ಇವ್ರದ್ದು. ಅಂಥವ್ರಿಗೆ ಗಂಧರ್ವರು ಅಂತ ಹೆಸರು. ಅವರು ಲಲಿತಂ ಜಗುಹು, ಅತ್ಯಂತ ಸುಂದರವಾಗಿ ಹಾಡಿದ್ರಂತೆ. ಇನ್ನು ಕೆಲವು ಜನ ಅವಾದಯಂ ತಥೈವಾನ್ಯೇ, ಕೆಲವು ಜನ ಮತ್ತೆ ಪುನಃ ಮೃದಂಗಾದಿಗಳನ್ನು ಬಾರಿಸಿದ್ರಂತೆ. ಅನ್ಯ ಅಂತ ಶಬ್ದ ಉಂಟು. ಅನ್ಯ ಅಂದರೆ ಆ ಹಾಡುವ ಗುಂಪಿಗಿಂತ ಬೇರೆ ಆದವರು ಅಂತ ಅರ್ಥ. ಅಂದರೆ ಇವರು ದೇವತೆಗಳೇ ಮೃದಂಗವಾದಕರು, ಮೃದಂಗವನ್ನು ನುಡಿಸುವವರು ಅಂತ. ಮೃದಂಗವನ್ನು ವಾದಿಸುವವರು ಅಂತ ಸಂಸ್ಥೆಯಲ್ಲಿ ಮೃದಂಗ ವಾದಕರು ಅಂತ, ಕನ್ನಡದಲ್ಲಿ ಮೃದಂಗ ನುಡಿಸುವವರು ಅಂತ. ಇನ್ನು ಕೆಲವು ಜನ ಮೃದಂಗವನ್ನು ಬಾರಿಸುವವರು ಅಂತ ಹೇಳ್ತಾರೆ. ಸಂಗೀತಗಾರರು ಆ ಶಬ್ದವನ್ನು ಇಷ್ಟಪಡುವುದಿಲ್ಲ. ಬಾರಿಸೋದಲ್ರಿ, ಅದು ನುಡಿಸೋದು ಅಂತ. ಹೀಗೆ ಅವಾದಯನ್ನು ತಥೈವಾನ್ಯೇ, ಕೆಲವು ಜನ ಮೃದಂಗಾದಿಗಳನ್ನು ಬಾರಿಸೋದು ಅಂದರೆ ಆ ಸಂಗೀತಗಾರರಲ್ಲೇ ಕೆಲವು ಜನ ಅಂತ. ಇನ್ನು ಕೆಲವು ಜನ ನನುರ್ತು ಚ ಅಪ್ಸರೋಗಣ. ಇಲ್ಲಿ ಇನ್ನೊಂದು ಅರ್ಥ ಉಂಟು ಈ ಅವಾದಯಂ ತಥೈವಾನ್ಯೇ ಅನ್ನುವಂತಹ ಶಬ್ದಕ್ಕೆ. ಕೆಲವು ಜನ ಹೀಗೆ ನುಡಿಸಿದರು ಅಂತ ಬಂತಲ್ಲ, ಅವರು ಯಾರು ಅಂತಂದರೆ ದೇವತೆಗಳಲ್ಲೇ ಸಂಗೀತವನ್ನು ಹಾಡುವುದನ್ನು ಬಿಟ್ಟು ವಾದ್ಯ ನುಡಿಸುವುದನ್ನು ಯಾರು ಅಭ್ಯಾಸ ಮಾಡಿರ್ತಾರೋ ಅವರ ಗುಂಪು. ಆ ಗುಂಪಿಗೆ ಕಿನ್ನರರು ಅಂತ ಹೆಸರು. ಹಾಗಾಗಿ ಗಂಧರ್ವರು ಕಿನ್ನರರು ಒಟ್ಟಿಗೆ ಇರ್ತಾರೆ. ಇವರು ನುಡಿಸ್ತಾರೆ, ಅವರು ಹಾಡ್ತಾರೆ, ಅವರು ಹಾಡ್ತಾರೆ, ಇವರು ನುಡಿಸ್ತಾರೆ ಹೀಗಂತ. ಹಾಗಾಗಿ ಹಾಗೊಂದು ಅರ್ಥವನ್ನು ಸಹ ಹೇಳೋದುಂಟು. ಅವಾದಯನ್ನಂದರೆ ಮೃದಂಗಾದಿಗಳನ್ನು ಅವರು ನುಡಿಸಿದರು. ಇನ್ನು ನನುತು ಅಪ್ಸರೋಗಣ, ಅಪ್ಸರಾಗಣಗಳು ಏನು ಮಾಡಿದವು ಅಂದರೆ ಅವು ನರ್ತನ ಮಾಡಿದವು. ಇವರೂ ಸಹ ದೇವತೆಗಳ ಕೋಟಿಗೆ ಸೇರಿದವರು, ಅಪ್ಸರೆಯರು. ಆದರೆ ಇವರು ಹಾಡುವವರಲ್ಲ, ನುಡಿಸುವವರಲ್ಲ, ನರ್ತನ ಮಾಡುವವರು. ಹಾಗಾಗಿ ದೇವ ನರ್ತಕಿಯರನ್ನು ಅಪ್ಸರೆಯರು ಅಂತ ಕರೀತಾರೆ. ಹಾಗಾಗಿ ಇನ್ನು ದೇವತೆಗಳ ಸಂಬಂಧಪಟ್ಟ ವಾದಕರನ್ನು ಕಿನ್ನರರು ಅಂತ ಕರೀತಾರೆ. ಅಲ್ಲಿದ್ದು ಹಾಡುವವರನ್ನು ಗಂಧರ್ವರು ಅಂತ ಕರೀತಾರೆ. ಇಷ್ಟ ಆದಮೇಲೆ ಮತ್ತೆ ಪುನಃ ಪ್ರಕೃತಿಯನ್ನು ಹೇಳ್ತಾರೆ. ಪ್ರಕೃತಿಯಲ್ಲಿ ಏನು ವೈಚಿತ್ರ್ಯ ಆಯಿತು ಅಂತಂದರೆ, ವವುಃ ಪುಣ್ಯಸ್ತಥಾ ವಾತಾಃ ಸುಪ್ರಭೋಭೂದ್ದಿವಾಕರ. ವಾತ ಅಂದರೆ ಗಾಳಿ.
ಈತ ಮಡಿದಾಗ ಶುಂಭ ಗಾಳಿ ಪುಣ್ಯಾಹ ವಾತಾಹ ಅತ್ಯಂತ ಪುಣ್ಯಕರವಾಗಿತ್ತಂತೆ. ಪುಣ್ಯಕರವಾಗಿ ಗಾಳಿ ಬೀಸೋದು ಅಂದ್ರೆ ಏನ್ರಿ ಅರ್ಥ? ಏನೋ ಮನುಷ್ಯನಿಗೇನೋ ಅವನ ಪುಣ್ಯ ಹೆಚ್ಚಾಯಿತು ಅಂದ್ರೆ ಸರಿ, ಗಾಳಿ ಪುಣ್ಯಕರವಾಗಿ ಬೀಸೋದನ್ನು ಏನರ್ಥ ಅಂತಂದರೆ ಅದಕ್ಕೆ ಬೇರೆ ಶಬ್ದ ಉಂಟು. ಸುಖಕರವಾಗಿ ಬೀಸುವುದಕ್ಕೆ ಪುಣ್ಯವಹಾಹ ಅಂತ ಹೇಳಿದ. ಪುಣ್ಯ ಅಂತ ಗಾಳಿ ಸುಖಕರವಾಗಿ ಬೀಸ್ತಂತೆ. ಮತ್ತಲ್ಲೊಂದು ಸಂಶಯ, ಗಾಳಿ ಸುಖಕರವಾಗಿ ಬೀಸುವುದು ದುಃಖಕರವಾಗಿ ಬೀಸುವುದು ಅಂದರೆ ಉಂಟು ಅಂದರೆ ಅದು ಉಂಟು ಅದಲ್ಲ. ಕೆಲವು ಸಲ ತುಂಬ ಬೇಸಿಗೆಯಲ್ಲಿ ನಾವು ಹೇಳ್ತಾವಲ್ಲ, ಈ ಗಾಳಿಯೂ ಸಹ ವಿಪರೀತ ಬಿಸಿಯಾಗಿಬಿಟ್ಟಿದೆ ಅಂತ. ಅಂದರೆ ನನಗೆ ತಣ್ಣಗಿರುವ ಗಾಳಿ ಬೇಕು, ಅದಕ್ಕೆ ಅಷ್ಟು ಸೆನ್ಸ್ ಇಲ್ಲ, ಅದೇನು ಮಾಡ್ತಾ ಇದೆ, ಬಿಸಿಯಾಗಿ ಬೀಸ್ತಾ ಇದೆ ಅಂತ. ಹಾಗೆಲ್ಲ ಸುಖಕರವಾದ ಗಾಳಿ ಅನ್ನೋದಕ್ಕೆ ಎರಡು ತರಹದ ಅರ್ಥ ಉಂಟು. ಒಂದು, ಅದು ಮಂದವಾಗಿ ಬೀಸಬೇಕು, ನಿಧಾನವಾಗಿ. ತುಂಬ ವೇಗವಾಗಿ ಬೀಸಿದರೆ ರಸ್ತೆಯಲ್ಲಿರೋ ಧೂಳೆಲ್ಲ ನಮ್ಮ ಮುಖಕ್ಕೆ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ನಿಧಾನವಾಗಿ ಬೀಸುವುದು ಮೊದಲನೇ ಕ್ವಾಲಿಟಿ. ಇನ್ನೊಂದು ತಂಪಾಗಿರುವುದು ಎರಡನೆಯದು. ಇಂತಹ ಗಾಳಿ ಬೀಸುವುದಕ್ಕೆ ಸುಖಾವಹಾಹ ಅಂದರೆ ಪುಣ್ಯಕರವಾಗಿ ಬೀಸುವುದು ಅಂತ ಶಬ್ದ. ನೋಡಿ, ಮನುಷ್ಯರಿಗೆ ಬಳಸಬೇಕಾದ ಶಬ್ದವನ್ನು ಪ್ರಕೃತಿಗೆ ಬಳಸುತ್ತೆ ದುರ್ಗಾ ಸಪ್ತಶತಿ. ಅಂದರೆ ಮನುಷ್ಯನಿಗೆ ಹಿತವಾಗುವ ಹಾಗೆ ಆ ಗಾಳಿ ಹೀಗೆ ಬೀಸಿತು. ಸರಿ, ಇಷ್ಟಾದ ಮೇಲೆ ಸುಪ್ರಭೋಭೂದ್ದಿವಾಕರ, ಸೂರ್ಯ ಅಂದು ತನ್ನ ಕಿರಣಗಳಿಂದ ಉತ್ಕೃಷ್ಟವಾದ ಪ್ರಭೆಯನ್ನು ಬೀರ್ತಿದ್ದಂತೆ. ಹಾಗಿದ್ರೆ ಇಷ್ಟು ದಿವಸ ಅವನೇನು ಉತ್ಕೃಷ್ಟವಾಗಿರಲಿಲ್ವ ಅಂದರೆ ಮಂದ ಕಿರಣನಾಗಿದ್ದ. ಯಾಕೆಂದರೆ ಇವ್ರನ್ನೆಲ್ಲ ತಗೊಂಡು ಅವನು ಏನು ಮಾಡಿದ್ದಲ್ಲೇ ಹಿಡ್ಕೊಂಡಿದ್ದಲ್ಲ, ನನ್ನ ಮನೆಯಲ್ಲಿರಬೇಕು, ನೀವು ನಾನು ಹೇಳ್ದಂಗೆ ಕೇಳಬೇಕು, ಏಯ್ ಜಾಸ್ತಿ ಬೆಳಗಬೇಡ, ನನಗೆ ತುಂಬ ಸೆಕೆ ಆಗುತ್ತೆ, ನಿನ್ನ ಕಿರಣವನ್ನು ಕಂಟ್ರೋಲ್ ಮಾಡು ಅಂತೆಲ್ಲ ಹೇಳಿ ಅವನು ಹಿಂಸೆ ಕೊಡ್ತಿದ್ನಲ್ಲ. ಹಾಗಾಗಿ ಇವಾಗ ಅವನೇನಾಗಿದ್ದಾನೆ, ಅಲ್ಲಿಂದ ಮುಕ್ತನಾಗಿದ್ದಾನೆ. ಹಾಗಾಗಿ ಎಷ್ಟೋ ವರ್ಷಗಳ ನಂತರ ಆತ ಸುಪ್ರಭ ಅಭೂತ್ ದಿವಾಕರ, ಸೂರ್ಯ ಇವತ್ತು ನಿಜವಾಗಿಯೂ ತಾನೇನು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಅಷ್ಟು ಆ ಪ್ರಖರತೆ ಅಂತ ಹೇಳೋದಕ್ಕಿಂತ ಹೆಚ್ಚು ಸ್ಫುಟವಾಗಿ, ಹೆಚ್ಚು ಬೆಳಕಿನಿಂದ ತುಂಬಿ ಆತ ಬೆಳಗ್ತಾ ಇದ್ದಾನೆ. ಒಟ್ಟಾರೆ ಗಾಳಿಯಲ್ಲಿ ಹೀಗೆ ಬದಲಾವಣೆ ಆಯಿತು. ಅಂದರೆ ಅವನು ಇರುವಷ್ಟು ಕಾಲ ಗಾಳಿಯೂ ಸಹ ಸುಖವಹವಾಗಿ ಬೀಸ್ತಾ ಇರಲಿಲ್ಲ. ಅದು ಪುಣ್ಯ ಗಾಳಿ ಆಗಿರಲಿಲ್ಲ, ಸುಖಕರವಾದ ಗಾಳಿ ಆಗಿರಲಿಲ್ಲ. ಯಾಕೆಂದರೆ ಅವನು ಕಂಟ್ರೋಲ್ ಇದ್ದು, ಗಾಳಿ ಸಹ ಅಷ್ಟದಿಕ್ಪಾಲಕರೆಲ್ಲ ಅವನು ಕಂಟ್ರೋಲ್ ಇದ್ದು ಅಂತ ನಾವು ನೋಡಿದ್ದೇವಲ್ಲ ಈಗ. ಹಾಗಾಗಿ ಗಾಳಿ ಸುಖಕರವಾಗಿ ಬೀಸ್ತಾ ಇರಲಿಲ್ಲ. ಸೂರ್ಯ ತನ್ನ ಅತ್ಯಂತ ಉಜ್ವಲವಾದ ಪ್ರಭೆಯನ್ನು ಸಹ ಬೀರ್ತಾ ಇರಲಿಲ್ಲ. ಆದರೆ ಏನಾಯಿತು ಕೇಳಿದರೆ, ಈಗ ಸೂರ್ಯ ಮತ್ತು ಗಾಳಿ ಎಲ್ಲರೂ ಸಹ ತಮ್ಮ ತಮ್ಮ ಕೆಲಸವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಮಾಡೋದಕ್ಕೆ ಶುರು ಮಾಡಿವೆ. ಇದೆಲ್ಲವುದು ಸಹ ಲೋಕದಲ್ಲಿ ಮಂಗಳಕರವಾದಂಥ ವಾತಾವರಣ ಇನ್ನೂ ಶುರುವಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಯಾಕೆಂದರೆ ಪ್ರಕೃತಿಯೇ ಈ ರೀತಿಯಾಗಿ ಮೌನದಿಂದ ತನ್ನ ಕೆಲಸವನ್ನು ಮಾಡುವುದರ ಮೂಲಕ ನಮಗೆ ಸೂಚಿಸುತ್ತೆ. ನಿಜವಾಗಿಯೂ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ಅದೇ ಉತ್ಸವ. ಪ್ರಕೃತಿಯಲ್ಲಿ ಬದಲಾವಣೆ ಆಗದೆ ಕ್ಯಾಲೆಂಡರ್ ಡೇಟ್ ಬದಲಾವಣೆ ಆದ ಮಾತ್ರಕ್ಕೆ ಅದು ಏನಾಗೋದಿಲ್ಲ, ಉತ್ಸವ ಆಗುವುದಿಲ್ಲ. ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಜನವರಿ 1ನೇ ತಾರೀಕಿಗೆ ಹೊಸ ವರ್ಷ ಅಂತ ಆಚರಿಸ್ತಾರೆ ಕೆಲವು ಜನ ಅಲ್ವಾ. ಹೌದು ತಾನೆ, ಅಲ್ಲಿ ಬದಲಾವಣೆ ಆಗೋದೇನು ಕೇಳಿದರೆ ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗುತ್ತೆ ಅಷ್ಟೇ ಹೊರತನೂ ಸಹ ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಸುಮ್ಮನೆ ಗಮನಿಸಿ ಸೂಕ್ಷ್ಮವಾಗಿ. ಇಲ್ಲ. ಆದರೆ ಈಗ ಮುಂದೆ ವಸಂತ ಋತು ಬರೋದಕ್ಕೆ ಇನ್ನೂ 1.5 ತಿಂಗಳ ಇದೆ. ಅದಾಗಲೇ ಪ್ರಕೃತಿ ಮಾತ್ರ ಸಿದ್ಧಳಾಗ್ತಾ ಇದ್ದಾಳೆ. ಹಾಗೆ ಕೇಳಿದರೆ ತನ್ನಲ್ಲಿ ಇರುವಂಥ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿ ಹಾಕ್ತಾ ಇದ್ದಾಳೆ ವೃಕ್ಷ ರೂಪದಲ್ಲಿ ನಿಂತು. ಹೌದಾ? ಈಗ ನೋಡಿ, ಒಂದು 8 ದಿವಸ ಎಷ್ಟೆಲ್ಲ ಎಲೆಗಳು ಬೀಳ್ತಾ ಇವೆ. ಇನ್ನೊಂದು ವಾರ 10 ದಿವಸ ನೋಡ್ತಾ ಇರಿ, ವಸಂತನನ್ನು ಸ್ವಾಗತ ಮಾಡೋದಕ್ಕೆ ಆ ಹೊಂಗೆ ಗಿಡಗಳಂತೂ ರಾತ್ರಿ ಬೆಳಗಾಗೋದ್ರೊಳಗೆ ಚಿಗುರು ನಿಂತು ಬಿಡ್ತವೆ ಈಗ ಅಂತ ಅಲ್ವಾ. ಅದಕ್ಕೆ ಯಾರು ಹೇಳಿದ್ರು ವಸಂತ ಬರ್ತಾನೆ, ನೀನು ಸಿದ್ಧವಾಗಬೇಕು, ಅವನಿಗೆ ವೆಲ್ಕಮ್ ಮಾಡಬೇಕು ಅಂತ ಯಾರು ಪಾಠ ಮಾಡಿದ್ರು ಅದಕ್ಕೆ ಅಲ್ವಾ? ಗೊತ್ತು ಅದಕ್ಕೆ. ಅಂದರೆ
ವೃಕ್ಷರೂಪಗಳಿಗೆ ಇದೇ ಒಂದು ಸ್ನಾನ. ಸ್ನಾನ ಅಂದ್ರೆ ಏನ್ರಿ? ಹಳೆಯ ಕೊಳೆಯನ್ನು ಕಿತ್ತಾಕಿ ಹೊಸತನವನ್ನು ಸ್ವೀಕರಿಸುವುದಲ್ವಾ. ಈ ಹಿಂದೆ ಚಳಿಗಾಲದಲ್ಲಿ ತನ್ನಲ್ಲಿರುವಂಥ ಎಲೆಗಳೆಲ್ಲ ಒರಟಾಗಿರ್ತವೆ, ಚಳಿಯನ್ನು ಅನುಭವಿಸಿ ಅದನ್ನೆಲ್ಲವನ್ನು ಸಹ ಅದು ಬೀಳಿಸಿಬಿಡುತ್ತೆ, ಮತ್ತು ಹೊಸದನ್ನು ಸ್ವೀಕಾರ ಮಾಡುತ್ತೆ. ವೃಕ್ಷ ರೂಪದಲ್ಲಿದ್ದ ಪ್ರಕೃತಿ ಸ್ನಾನ ಮಾಡಿ ಶುದ್ಧಳಾದಳು. ಹೌದು ತಾನೇ? ಹಾಗೆಯೇ ಮುಂದಕ್ಕೆ ಹೋದರೆ ಮತ್ತೆ ಪುನಃ ಇನ್ನು ಮುಂದೆ ಹೋದ್ಮೇಲೆ ಇನ್ನೇನು ಜೂನ್ ಜುಲೈ ಅಷ್ಟೊತ್ತಿಗೆ ಬರುತ್ತೆ ವರ್ಷಾಕಾಲ. ಆಗ ತೀರ್ಮಾನ ಮಾಡ್ತಾಳೆ, ಮೇಲೆ ಶುದ್ಧ ಆಯಿತು, ಕೆಳಗಡೆ ಶುದ್ಧ ಆಗಲಿಲ್ಲವಲ್ಲ ಅಂಥೇಳಿ ತನ್ನನ್ನು ತಾನು ತೊಳೆದುಕೊಳ್ಳುವಂತಹ ಪ್ರಕ್ರಿಯೆಗೆ ತೊಡಗ್ತಾಳೆ. ಅದಕ್ಕೆ ಯಾರು ಹೇಳಿದ್ರಪ್ಪ? ನಾವೆಲ್ಲ ಬ್ಯಾಡ ವಸ್ತುಗಳನ್ನು ಎಲ್ಲೆಲ್ಲೋ ಬಿಸಾಡಿರ್ತೇವಲ್ಲ, ಅದು ಎಲ್ಲವನ್ನು ಕೂತ್ಕೊಂಡು ಎಲ್ಲೋ ಹಾಕತ್ತೆ ಅದು ಅಲ್ವಾ. ಯಾಕೆ ಹೇಳಿದೆ ಇಷ್ಟೆಲ್ಲ ಅಂದರೆ, ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ನಿಜವಾದ ಅರ್ಥದ ಉತ್ಸವ ಅದೇನೆ. ಹಾಗಾಗಿ ನಾವು ಪ್ರಕೃತಿಯ ಬದಲಾವಣೆಯನ್ನು ನೋಡಿಕೊಂಡೇ ಯುಗಾದಿಯನ್ನು ಆಚರಿಸುವುದು. ಕ್ಯಾಲೆಂಡರ್ ಬದಲಾವಣೆ ನಮಗೆ ಹಬ್ಬ ಅಲ್ಲ. ಯಾಕೆ? ನಮ್ಮೆಲ್ಲ ಗ್ರಂಥಗಳು ಇದನ್ನು ಸಾರಿ ಸಾರಿ ಹೇಳ್ತವೆ ಈ ರೀತಿಯಾಗಿ. ಹಾಗಾಗಿ ವಪುಃ ಪುಣ್ಯಸ್ತಥಾವಾತಾಹ ಸುಪ್ರಭೋಭೂತ್ ದಿವಾಕರ. ಇಷ್ಟಾದ ಮೇಲೆ ಇತಿ ಶ್ರೀ ಮಾರ್ಕಂಡೇ ಪುರಾಣೆ ಸಾವರ್ಣಿಕೆ ಮನ್ವಂತರೆ ದೇವಿ ಮಹಾತ್ಮೆ ಶುಂಭವಧೋ ನಾಮ ದಶಮಃ. ಶುಂಭನ ವಧೆ ನಿನ್ನೆನೇ ಆಗಿದೆ, ಅದರ ವಧೆ ಆಯಿತು ಅಂತ ಹೇಳೋ ಕೆಲಸ ಇವತ್ತು. ನಿನ್ನೆ ದಿವಸ ಶುಂಭನಂತಿರುವ ತುಂಬ ಜನರು ವಧೆ ಆಗಿದೆ, ಅದನ್ನು ನಾವು ಮರೆಯಬಾರದು ಅಂತ. ಹಾಗೆ ನಿಶುಂಭನೂ ಹೋಗಿದ್ದಾನೆ, ಶುಂಭನೂ ಹೋಗಿದ್ದಾನೆ, ಮತ್ತು ಅವರ ಅನುಚರರೆಲ್ಲ ಹೋಗಿದ್ದಾರೆ. ಇಷ್ಟಾದ ಮೇಲೆ ಏನಿದೆ? ನನ್ನ ಪುಸ್ತಕದಲ್ಲಿ ಅದು ಇಲ್ಲ, ಹಾಗಾಗಿ ನಾನು ಅದನ್ನು ಹೇಳಲಿಲ್ಲ. ಹಾಗಾಗಿ ಇನ್ನೊಂದು ಕೃತಿ ಇದೆ, ಇದರೊಳಗೆ ಏನಾದ್ರು ಹಾಕಿದಾರೋ ನೋಡೋಣ. ಒಂದು ಸಾಲಿದೆ, ಮತ್ತು ಇದು ಮೂಲ ಪಾಠದಲ್ಲಿ ಇಲ್ಲ, ಸೇರಿಸಿದ್ದಾರೆ ಈಗ ಒಬ್ಬರು. ಏನು? ಜಜ್ವಲುಶ್ಚ ಅಗ್ನಯ. ಅಗ್ನಯ ಅಂದರೆ ಅಗ್ನಿ, ಜಜ್ವಲು ಚೆನ್ನಾಗಿ ಉರಿದವಂತೆ. ಪಂಚಭೂತಗಳ ವಿಚಾರ ನಾವು ಹೇಳ್ತಾ ಬಂದಿದ್ದೇವೆ. ವಾಯು ಪಂಚಭೂತಗಳಲ್ಲಿ ಒಂದು, ಸೂರ್ಯ ಅಗ್ನಿಯ ರೂಪದಲ್ಲಿ ಅಂದರೆ ತೇಜ ರೂಪದಲ್ಲಿ ಇರುವವನು 2, ಈಗ ಅಗ್ನಿ ನೇರವಾಗಿ ಅಗ್ನಿಯನ್ನು ಕುರಿತು ಹೇಳ್ತಿದ್ದಾರೆ. ಅಗ್ನಿ ಹೇಗೆ ಬದಲಾವಣೆ ಆಯಿತು ಅಂತಂದರೆ, ಯಾಜ್ಞಕರ ಯಜ್ಞಶಾಲೆಯಲ್ಲಿರುವಂಥ ಅಗ್ನಿಗಳು ಹೊಗೆ ರಹಿತವಾಗಿ ಉರಿದವು. ಹೊಗೆ ಸಹಿತವಾಗಿದ್ದರೆ ಯಾಜ್ಞಿಕರಿಗೆ ಕಷ್ಟ, ಹೊಗೆ ರಹಿತವಾಗಿದ್ದರೆ ಪ್ರಕಾಶಮಾನವಾಗಿರುತ್ತೆ. ಅಗ್ನಯಶ್ಚ ಜಜ್ವಲುಶ್ಚಾಗ್ನೇಯ ಶಾಂತ ದಿಗ್ಜನಿತ ನಿಸ್ವನಾಹ. ಇನ್ನು ಶಾಂತಾಹ ದಿಗ್ಜನಿತ ನಿಸ್ವನಃ, ದಿಗ್ದಿಗಂತಗಳಲ್ಲೆಲ್ಲ ಅತ್ಯಂತ ಪ್ರಶಾಂತವಾದಂಥ ಶಬ್ದ ಕೇಳಿ ಬರ್ತಾ ಇತ್ತು ಅಂತ ಅರ್ಥ. ಅಂದರೆ ಯಾವುದೇ ರೀತಿಯ ದುಷ್ಟ ಪ್ರಾಣಿಗಳ ಘರ್ಜನೆಯಾಗಲಿ, ದುಷ್ಟರ ಆಟಾಟೋಪವಾಗಲಿ ಇದ್ಯಾವುದು ಸಹ ಇರಲಿಲ್ಲ. ಅದನ್ನೇ ಹೇಳ್ತದೆ, ಶಾಂತ ಎಲ್ಲವುದು ಶಾಂತವಾಗಿತ್ತು. ನಾವು ಅದನ್ನೇ ತಾನೇ ಬಳಸೋದು. ಓಂ ಶಾಂತಿ 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 ಅಲ್ವಾ. ಮನುಷ್ಯ ಬಯಸೋದು ಅಂತಿಮವಾಗಿ ಇದಕ್ಕೆ ಹಿಡಿದೆ ಅದೇ ಶಾಂತಿ, ಪರಮಶಾಂತಿ. ಪರಮಶಾಂತಿ ಅಂದರೆ ಮೋಕ್ಷ ಅಂತ ಅರ್ಥ. ಹಾಗಾಗಿ ದಿಗ್ಜನಿತ ನಿಸ್ವನಾಹ, ದಿಗ್ದಿಗಂತಗಳೆಲ್ಲ ಉಂಟಾದಂಥ ಸ್ವನ ಅಂದರೆ ಶಬ್ದ, ಅಥವಾ ನಿಸ್ವನ ಅಂದರೂ ಶಬ್ದ, ಅವೆಲ್ಲವೂ ಸಹ ಅತ್ಯಂತ ಶಾಂತವಾಗಿದ್ದು ಅಂತ ಒಂದು ಸಾಲು ಮುಖ್ಯ ಗ್ರಂಥದಲ್ಲಿ ಇಲ್ಲ, ಅದು ಯಾರೂ ಸೇರಿಸಿದ್ದಾರೆ, ಇದ್ದಿರ್ಬೋದು. ಈಗ ನಮಗೇನು ಅದು ಇದ್ದಿದ್ದರಿಂದ ಏನು ನಾವೇನು ಕಳ್ಕೊಳ್ಳೋದಿಲ್ಲ, ಯಾಕೆಂದರೆ ಪೂರಕವಾದಂಥ ಅಂಶ ಆಗುತ್ತೆ. ಇಷ್ಟಾದ ಮೇಲೆ ಈಗ ಮುಂದೆ ಏನು ಅಂತ ಪ್ರಶ್ನೆ. ಇಲ್ಲಿಗೆ ದುರ್ಗಾ ಸಪ್ತಶತಿಯ 10 ಅಧ್ಯಾಯಗಳು ಮುಗಿದಿವೆ. ದುಷ್ಟರ ಸಂಹಾರ ಎಲ್ಲ ಆಗಿದೆ. ದೇವತೆಗಳಿಗೆ ಕಷ್ಟ ಬಂದಾಗೆಲ್ಲ ಜಗನ್ಮಾತೆಯನ್ನು ಕುರಿತು ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅವರ ಪ್ರಾರ್ಥನೆಗೆ ಓವುಟ್ಟು ಬಂದು ಅವಳು ಏನು ಮಾಡಿದ್ದಾಳೆ ಅಂದರೆ ಅವರ ಕಷ್ಟವನ್ನು ನೀಗಿಸಿದ್ದಾಳೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇದು. ನಮಗೆ ಯಾರು ಉಪಕಾರ ಮಾಡ್ತಾರೋ ಅವರನ್ನು ಸ್ಮರಿಸಬೇಕು ಅಲ್ವಾ. ಹಾಗೆ ಜಗನ್ಮಾತೆ ಮಾಡಿದಂಥ ಉಪಕಾರವನ್ನು ಸ್ಮರಿಸುವ ಪ್ರಕ್ರಿಯೆ ಮುಂದೆ 11ನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗುತ್ತೆ. ಈ ಅಧ್ಯಾಯದಲ್ಲಿ ಬಹಳಷ್ಟು ಶ್ಲೋಕದಲ್ಲಿ ನಾರಾಯಣಿ 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 ಅಂತ ಹೇಳಿ ಅವರು ಸ್ತುತಿ ಮಾಡ್ತಾರೆ.
ಹಾಗಾಗಿ ಇದಕ್ಕೆ ಈ ಅಧ್ಯಾಯಕ್ಕೆ ನಾರಾಯಣೀ ಸ್ತುತಿ ಅಂತಲೇ ಹೆಸರು. ಹಿಂದೆ ಬಂದಿತ್ತು 4ನೇ ಅಧ್ಯಾಯದ, ಅಲ್ಲಿ ಇಂದ್ರಾದಿಗಳ ಸ್ತುತಿ ಮಾಡಿದರು. ಇಂದ್ರ ಅನ್ನೋದಕ್ಕೆ ಇನ್ನೊಂದು ಶಬ್ದ ಶಕ್ರ ಅಂತ, ಹಾಗಾಗಿ ಶಕ್ರಾದಿ ಸ್ತುತಿ ಅಂತ. ಇದು ನಾರಾಯಣೀ ಸ್ತುತಿ. ಒಟ್ಟಾರೆ ದುರ್ಗಾ ಸಪ್ತಶತಿಯಲ್ಲಿ 2 ತರಹದ ಸ್ತೋತ್ರಗಳು ಬರ್ತವೆ. ಹಾಗಾಗಿ ಆ ನಮ್ಮ ಸುಮೇಧ ಋಷಿ ತನ್ನ ಆಶ್ರಮದಲ್ಲಿ ಕುಳಿತು ಹೇಳ್ತಿದ್ದಾನೆ, ತನ್ನ ಎದುರಿನಲ್ಲಿ ಕುಳಿತಂತಹ ಸುರಥನಿಗೆ ಮತ್ತು ಸಮಾಧಿಗೆ. ಅದನ್ನೇ ಋಷಿರುವಾಚ. ಋಷಿ ಅಂದರೆ ಯಾರು ಇಲ್ಲಿ? ಸುರಥ ಎನ್ನುವಂಥ ಋಷಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಿದ್ದಾನೆ ಅಂತಂದರೆ, ಈ ಮಾಡಿದ ಉಪಕಾರವನ್ನು ಸ್ಮರಿಸುವುದು ಅನ್ನೋದು ಉಂಟಲ್ಲ, ಭಾರತೀಯರ ನರನಾಡಿಗಳಲ್ಲಿ ಇದು ಸೇರಿಕೊಂಡುಂಟು. ಮನುಷ್ಯರಲ್ಲಿ ಹೀಗಿರಬೇಕು, ಇರ್ತದೆ. ಸ್ವಲ್ಪ ಸಂಸ್ಕಾರವಂತರಾದವರ ಹೃದಯದಲ್ಲಿ ಈ ಭಾವ ಇದ್ದೇ ಇರ್ತದೆ, ಅಯ್ಯೋ ನಾನು ಉಪಕಾರ ಮಾಡಿದ್ದಾರೆ, ಅವ್ರನ್ನ ನಾನು ಸ್ಮರಿಸಬೇಕು ಅಂತ. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪ್ರಕೃತಿಯಲ್ಲೇ ಅದು ಉಂಟು ಅಂತ ಹೇಳ್ತಾನೆ ಒಬ್ಬ ಸುಭಾಷಿತಕಾರ. ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸಜ್ಜನರಾದವರು ಮಾಡಿದ ಉಪಕಾರವನ್ನು ಅವರು ಮರೆಯುವುದಿಲ್ಲ. ಹೇಗೆ ಅಂತಂದರೆ ಅದಕ್ಕೊಂದು ಪ್ರಕೃತಿಯಲ್ಲಿ ಒಂದು ದೃಷ್ಟಾಂತ ಕೊಡ್ತಾನೆ ಅವನು. ನಾವೊಂದು ತೆಂಗಿನ ಗಿಡವನ್ನು ನೆಡ್ತೇವೆ, ಅದಕ್ಕೆ ಬೆಳೀಲಿ ಅಂತ ಏನು ಮಾಡ್ತೇವೆ? ನೀರನ್ನು ಹಾಕ್ತೇವೆ, ಅದು ಬೆಳೀತದೆ, ಕೊನೆಗೆ ಬೆಳೆದು ಮರ ಆಗ್ತದೆ. ಮರ ಆದಮೇಲೆ ನಾವು ಅದು ಗಿಡವಾಗಿದ್ದಾಗ ಎಷ್ಟು ನೀರನ್ನು ಹಾಕ್ತಿದ್ದೋ ಅಷ್ಟು ನೀರನ್ನು ಹಾಕೋದಿಲ್ಲ ಅಲ್ವಾ? ಆದರೂ ಸಹ ಮರ ಆದಮೇಲೆ ಅದು ಏನು ಮಾಡುತ್ತೆ ಕೇಳಿದರೆ, ನಾನು ಚಿಕ್ಕವನಿದ್ದಾಗ ಅಂದರೆ ಗಿಡವಾಗಿದ್ದಾಗ ಈತ ನನ್ನ ಬುಡಕ್ಕೆ ನೀರು ಹಾಕಿದ್ದಾನೆ, ನನಗೆ ನೀರು ಎರೆದಿದ್ದಾನೆ, ನನಗೆ ನೀರು ಕುಡಿಸಿದ್ದಾನೆ, ಹಾಗಾಗಿ ನಾನು ಇವನಿಗೆ ಪುನಃ ಆ ನೀರನ್ನು ಇವನಿಗೆ ಕೊಡಬೇಕು ಅಂಥೇಳಿ ತನ್ನ ತಲೆಯಲ್ಲಿ ಎಳೆನೀರಿನ ರೂಪದಲ್ಲಿ ನೀರನ್ನು ಧರಿಸಿ ಮತ್ತು ಪುನಃ ಲೋಕಕ್ಕೆ ವಾಪಸ್ ಕೊಡ್ತದೆ. ಯಾವುದೋ ತೆಂಗಿನ ಮರ. ಹೌದು ತಾನೆ? ಇದನ್ನಿಟ್ಕೊಂಡು ಹೇಳ್ತಾನೆ, ನಹಿಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸಾಧುಗಳಾದವರು ಮಾಡಿದ ಉಪಕಾರವನ್ನು ಮರೆಯುವುದಿಲ್ಲ. ಅಂದು ನಾವು ಯಾವ್ಯಾವುದೋ ಬೇಡದೇ ಇರುವ ವೇಸ್ಟ್ ನೀರನ್ನು ಹಾಕಿದ್ದೆವು, ಆದರೆ ಇವತ್ತದು ಅಮೃತಕ್ಕೆ ಸಮಾನವಾದಂಥ ನೀರನ್ನು ಕೊಡ್ತದೆ. ಏನು ಗೊತ್ತಾಗುತ್ತೆ ಅಂದರೆ, ಉಪಕೃತರಾದವರು ತನಗೆ ಯಾರು ಉಪಕಾರ ಮಾಡಿದ್ದಾರೋ ಅವರನ್ನು ಸ್ಮರಿಸುವುದು ಈ ದೇಶದ ಪ್ರಪಂಚದ ಅದು ಒಂದು ಪರಂಪರೆ, ಸಂಸ್ಕೃತಿ ಹೀಗೆ ಅಂತ. ಮನುಷ್ಯರಲ್ಲಷ್ಟೇ ಅಲ್ಲ, ಪ್ರಕೃತಿಯಲ್ಲೂ ಸಹ ಅದು ಉಂಟು ಹೀಗೆ ಅಂತ. ಹಾಗಾಗಿ ಆ ಜಗನ್ಮಾತೆ ಮಾಡಿದಂಥ ಉಪಕಾರವನ್ನು ಸ್ತುತಿಸ್ತಾರೆ. ಅದಕ್ಕೂ ಮೊದಲು ಜಗನ್ಮಾತೆಯನ್ನು ವಿಶೇಷವಾಗಿ ಅವರು ಮತ್ತೆ ಮತ್ತೆ ಹೊಗಳ್ತಾರೆ. ಯಾಕೆ ಅಂದರೆ ಕಾರಣ ಇಷ್ಟೇ, ಪ್ರತಿಯೊಬ್ಬನಿಗೂ ಸಹ ಅವರಲ್ಲಿರುವ ಗುಣವನ್ನು ಎತ್ತಿ ಹೇಳಿದಾಗ ಸಂತೋಷ ಆಗ್ತದೆಯಲ್ಲ, ಅದಕ್ಕೋಸ್ಕರ ಅದು ಪ್ರಾರಂಭ ಆಗುತ್ತೆ ಆಕೆಯನ್ನು ಸ್ತುತಿ ಮಾಡುವಂಥದ್ದು. ಋಷಿರುವಾಚ ದೇವ್ಯಾ ಹತೇ ತತ್ರ ಮಹಾಸುರೇಂದ್ರೇ ಸೇಂದ್ರಾಹ ಸುರಾಹ ವನ್ಹಿ ಪುರೋಗಮಾಹ ತಾಂ ಕಾತ್ಯಾಯನೀಂ ತುಷ್ಟುವು ಇಷ್ಟಲಾಭಾತ್ ವಿಕಾಸಿ ಉಕ್ತ್ರಾಬ್ಜ ವಿಕಾಸಿ ತಾಶಾಹ. ಪ್ರಾಯಶಃ ಪಾಠ ಭೇದ ಇರ್ಬೋದು ಕೆಲವು ಪುಸ್ತಕದಲ್ಲಿ. ಏನಂದರೆ ಇಲ್ಲಿ ಹೀಗಿರ್ಬೋದು, ಕಾತ್ಯಾಯನೀಂ ತುಷ್ಟುರಿಷ್ಟಲಾಭಾತ್ ವಿಕಾಸಿ ವಕ್ತ್ರಾಂಶು ವಿಕಾಸಿತಾಶಾಹ ಅಂತಲೂ ಇರ್ಬೋದು. ಆದರೆ ನಾನು ಹೇಳ್ತಾ ಇರುವಂಥದ್ದು ಅತ್ಯಂತ ಪ್ರಸಿದ್ಧವಾದಂಥ ಪಾಠ, ವಿಕಾಸಿ ವಕ್ತ್ರಾಬ್ಜ ವಿಕಾಸಿತಾಶಾಹ. ಅದು ಸರಿಯಾದಂಥದ್ದು, ಹೆಚ್ಚು ಬೇರೆ ತಪ್ಪು ಅಂತಲ್ಲ, ಇದು ಪ್ರಸಿದ್ಧವಾದ ಪಾಠ ಅಂತ. ಏನು ಇದಕ್ಕೆ ಅರ್ಥ ಅಂದರೆ, ದೇವಿಯಿಂದ ಯಾವಾಗ ಈ ಮಹಾ ಅಸುರ ಯಾರು ಶುಂಭ ಅವನು ಹತೇ ಸತಿ ಅಂದರೆ ಸತ್ತಾಗ, ಸೇಂದ್ರಾಹ, ಸೇಂದ್ರ ಅಂದರೆ ಇಂದ್ರನಿಂದ ಸಹಿತರಾದ ದೇವತೆಗಳು ಅಂತ ಅರ್ಥ. ಅವರು ಏನು ಮಾಡಿದ್ರು ಅಂದರೆ, ಸುರಾಹ ಅಂತ ಉಂಟು ನೋಡಿ ಅಲ್ಲಿ, ಸುರ ಅಂದರು ದೇವತೆಗಳು ಅಂತ ಅರ್ಥ. ವನ್ಹಿ ಪುರೋಗಮಾಹ, ವನ್ಹಿಯನ್ನು ಮುಂದಿರಿಸಿಕೊಂಡು, ವನ್ಹಿ ಅಂದರೆ ಯಾರು? ಅಗ್ನಿ, ಬೆಂಕಿ ಅಂತ ಹೇಳಬಾರ್ದು, ಅಗ್ನಿ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಆ ಅಗ್ನಿ ಎನ್ನುವಂಥವನು ದೇವತೆಗಳಿಗೆ ಮುಖ ಇದ್ದ ಹಾಗೆ. ಸ್ವತಃ ಶ್ರುತಿ ಒಂದು ಮಾತು ಹೇಳುತ್ತೆ, ಅಗ್ನಿರಗ್ರೇ ದೇವತಾನಾಂ ಇತಿ ಅಂತ. ಅಂದರೆ ದೇವತೆಗಳ ಮುಖ,
ಹಾಗಾಗಿ ಅಗ್ನಿರ್ವೈ ದೇವಾನಾಂ ಮುಖಂ ಅಂತ ನಾವು ದೇವತೆಗಳಿಗೆ ಆಹುತಿಯನ್ನು ಕೊಟ್ಟಾಗ ಇಂದ್ರ ಯಸ್ವಾಹ ಅಂತ ಇಂದ್ರನ ಬಾಯಿ ಹಾಕ್ತೇವೆ ನಾವು. ಯಾರ ಹತ್ರ ಕೊಡೋದು? ಅಗ್ನಿಗೆ ಕೊಡೋದು. ಅಂದರೆ ಎಲ್ಲ ದೇವತೆಗಳ ಮುಖವಾಗಿ ನಿಂತವನು ಯಾರು ಅಂದರೆ ಅಗ್ನಿ. ಹಾಗಾಗಿ ಅಗ್ನಿ ಮುಖ, ಮತ್ತು ಅಗ್ನಿಯೇ ಅಗ್ರಗಣ್ಯ. ಹಾಗಾಗಿ ಆ ಅಗ್ನಿಯನ್ನು ಮುಂದಿಟ್ಟುಕೊಂಡು ಎಲ್ಲರೂ ಸಹ ಏನು ಮಾಡಿದರು ದೇವತೆಗಳು ಅಂದರೆ ಜಗನ್ಮಾತೆಯನ್ನು ಸ್ತುತಿಸೋದಕ್ಕೆ ಪ್ರಾರಂಭ ಮಾಡಿದರು. ಎಂಥ ಜಗನ್ಮಾತೆ ಅಂದರೆ ಕಾತ್ಯಾಯನಿ ಅಂತ. ಈ ಕಾತ್ಯಾಯನ ಅನ್ನೋ ಶಬ್ದಕ್ಕೆ ಹಿಂದೆ ಕವಚ ಹೇಳಬೇಕಿದ್ರೆ 4-5 ಅರ್ಥ ಹೇಳಿದ್ದೇನೆ, ಮತ್ತೆ ಹೇಳೋದಿಲ್ಲ ಇವಾಗ ಅದನ್ನು. ತುಷ್ಟು ಹೇಗೆ ಸ್ತುತಿ ಮಾಡಿದ್ರು? ಯಾಕೆ ಸ್ತುತಿ ಮಾಡಿದ್ರೆ ಇಷ್ಟ ಲಾಭಾತ್, ಅವರಿಗೆ ಇಷ್ಟಾರ್ಥ ಈಡೇರಿದೆ ಅವರಿದ್ದು. ಏನು ಇಷ್ಟಾರ್ಥ ಇತ್ತು ಅವರಿದ್ದು? ಈ ದುಷ್ಟರ ಹಾವಳಿ ನಿಲ್ಲಬೇಕು, ಇವರ ಸಂತತಿ ಅಡಗಬೇಕು ಅಂತ ಅವರ ಅಪೇಕ್ಷೆ ಆಗಿತ್ತು. ಜಗನ್ಮಾತೆ ತಾನು ಕೊಟ್ಟ ಮಾತಿನಂತೆ ಅವತರಿಸಿ ಬಂದು ದುಷ್ಟರನ್ನು ನಿರ್ಮೂಲನಗೊಳಿಸಿದ್ದಾಳೆ. ಹಾಗಾಗಿ ದೇವತೆಗಳಿಗೆ ಇಷ್ಟಾರ್ಥ ಈಡೇರಿದಂತ ಆಗಿದೆ. ಅದಕ್ಕೋಸ್ಕರ ಒಬ್ಬೊಬ್ಬ ದೇವತೆಯೂ ಸಹ ವಿಕಾಸಿ ವಕ್ತ್ರಾಬ್ಜ, ವಕ್ತ್ರ ಅಂದರೆ ಮುಖ, ಅಬ್ಜ ಅಂದರೆ ಕಮಲ. ಒಬ್ಬೊಬ್ಬ ದೇವತೆಯ ಮುಖವೂ ಸಹ ಕಮಲದ ಹಾಗೆ ಅರಳಿತಂತೆ. ಅರಳಿದ್ದಷ್ಟೇ ಅಲ್ಲ, ಆ ಕಮಲದಿಂದ ಬಂದಂಥ ಕಾಂತಿ ದಿಗಂತಗಳನ್ನೆಲ್ಲ ಬೆಳಗಿತ್ತಂತೆ. ನೋಡಿ ಅಲ್ಲಿ ಉಂಟು, ಅಲ್ಲಿ ವಿಕಾಸಿತ್ ಆಶಾ. ಆಶಾ ಅಂದರೆ ದಿಕ್ಕು ಅಂತ ಅರ್ಥ. ದಿಕ್ಕುಗಳೆಲ್ಲ ಅತ್ಯಂತ ಬೆಳಗಿನಿಂದ ತುಂಬಿ ನಿಂತವು. ಆ ಬೆಳಕು ಎಲ್ಲಿಂದ ಬಂದಿತ್ತು? ದೇವತೆಗಳ ಮುಖ ಎನ್ನುವ ಕಮಲದಿಂದ ಬಂದಿತ್ತು ಅಂತ. ಅಂದರೆ ಅವರಿಗೆ ಅಷ್ಟು ಸಂತೋಷ ಆಗಿತ್ತು ದೇವತೆಗಳಿಗೆ. ಈ ಪರಿಯಾಗಿ ಹೇಳ್ತಾರಲ್ಲ, ಸಂತೋಷ ಏನು ಅವನ ಮುಖ ಅಂದ್ರೆ ಒಳ್ಳೆ ಗಡಿಗೆ ಥರ ಆಗಿಬಿಟ್ಟಿದ್ದೀರಿ ಅಂತ, ಅಂದರೆ ಅಷ್ಟು ದೊಡ್ಡಾಗಿದೆ ಅಂತ ಅರ್ಥ, ಕಪ್ಪಗಾಗಿದೆ ಅಂತ ಅರ್ಥ ಅಲ್ಲ. ಮತ್ತು ಹಾಗೆ ಸಂತೋಷ ಆಗಿದೆ. ಸಂತೋಷ ಆದಂಥ ಅವರು ದಿಗಂತಗಳನ್ನೆಲ್ಲ ತಮ್ಮ ಮುಖಕಾಂತಿಯಿಂದಲೇ ಬೆಳಗ್ತಾ ಇದ್ರು ಅನ್ನೋದು ಆ ಮಾತಿನ ತಾತ್ಪರ್ಯ. ಅಷ್ಟಾದಮೇಲೆ ಮುಂದಿನ ಶ್ಲೋಕ ಏನು ಹೇಳುತ್ತಾರೆ? ಮೊದಲು ದೇವಿಯನ್ನು ಕುರಿತು ಪ್ರಸೀದ 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 ಅಂತ ಸ್ತೋತ್ರ ಮಾಡ್ತಾರೆ. ಯಾಕೆ ಅಂದರೆ ಆ ಶುಂಭನ ಜೊತೆಗೆ ಯುದ್ಧ ಮಾಡಬೇಕಿದ್ರೆ ಅವಳು ಕೋಪಿಸಿಕೊಂಡಿದ್ದಾಳೆ, ಅವನು ಮಾಡಿದಂತಹ ಕೆಲವು ಏನು ಹೇಳಬೇಕು ಕೆಟ್ಟ ಕೃತ್ಯಗಳಿಂದ. ಹಾಗಾಗಿ ಅವನ ಮೇಲೆ ಬಂದಂಥ ಕೋಪ ಇನ್ನೂ ತಣಿದಿಲ್ಲ, ಅವಳಿಗೆ ಆರಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಏನಂದರೆ ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ. ಪ್ರಪನ್ನ ಅಂದರೆ ಆರ್ತರ ರಕ್ಷಣೆ ಮಾಡುವವಳು ನೀನು. ಈಗ ನಿನ್ನ ದುಷ್ಟರು ಯಾರೂ ಇಲ್ಲ, ನಿನ್ನ ಮುಂದ್ಗಡೆ ಇರೋರೆಲ್ಲ ನಾವು ನಿನ್ನನ್ನು ಪ್ರಪನ್ನರು, ನಿನ್ನನ್ನು ಆಶ್ರಯಿಸಿದವರು. ಹಾಗಾಗಿ ನಮ್ಮ ವಿಷಯದಲ್ಲಿ ನೀನು ಪ್ರಸೀದ, ಸಂತೋಷಗೊಳ್ಳು, ಪ್ರಸನ್ನಳಾಗು. ಅಷ್ಟೇ ಅಲ್ಲ, ಪ್ರಸೀದ ಮಾತಃ, ತಾಯಿ ನೀನು ಪ್ರಸನ್ನಳಾಗು. ತಾಯಿ ಅಮ್ಮ ಅಂತ ಹೇಳಬೇಕಿದ್ರೆ ಹೇಳೋರು ಯಾರಾಗಿರಬೇಕು? ಮಕ್ಕಳಾಗಿರಬೇಕು ಅಲ್ವಾ? ಹಾಗಾಗಿ ದೇವತೆಗಳು ನಿನ್ನ ಮಕ್ಕಳು, ನಾವು ನಿನ್ನ ಹತ್ರ ಅಮ್ಮ ನೀನು ಪ್ರಸೀದನಾಗು ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ನೀನು ಪ್ರಸನ್ನಳಾಗಬೇಕು. ಯಾಕೆಂದರೆ ಯಾವುದೇ ತಾಯಿಯೂ ಸಹ ಮಕ್ಕಳ ವಿಷಯದಲ್ಲಿ ಕೋಪಿಸಿಕೊಳ್ಳೋದಿಲ್ಲ, ಮಕ್ಕಳ ಅಮ್ಮನ ಬಗ್ಗೆ ಕೋಪಿಸಿಕೊಳ್ತಾರೆ ಅಲ್ವಾ? ಹಾಗಾಗಿ ಲೋಕದ ನಿಯಮ ನಮ್ಮ. ಹಾಗಾಗಿ ನೀನು ಪ್ರಸೀದಳಾಗು. ಅಷ್ಟೇ ಅಲ್ಲ, ಜಗತೋಖಿಲಸ್ಯ, ನಮ್ಮ ವಿಷಯದಲ್ಲಿ ಅಷ್ಟೇ ಪ್ರಸನ್ನಳಾಗೋದಲ್ಲ, ಇಡೀ ಜಗತ್ತಿನ ವಿಷಯದಲ್ಲಿ ನೀನು ಪ್ರಸನ್ನಳಾಗಬೇಕು. ಇದು ಒಂದೇ ಶ್ಲೋಕದಲ್ಲಿ 3 ಸಲ ಹೇಳ್ತಾರೆ ಅವರು. ಪ್ರಸೀದ ವಿಶ್ವೇಶ್ವರಿ, ನೀನು ಜಗತ್ತಿಗೆಲ್ಲ ಒಡತಿಯಾದ ನೀನೇ ಕೋಪದಿಂದ ಸದಾ ಮುಖ ಗಂಟಾಕೊಂಡಿದ್ರೆ ಲೋಕದ ಜನ ಏನು ಅಂದ್ಕೊಳ್ತಾರೆ ಅಲ್ವಾ? ಹಾಗಾಗಿ ನೀನು ಪ್ರಸೀದ, ಪ್ರಸನ್ನಳಾಗು. ಹಾಗೆ ಪ್ರಸನ್ನಳಾದರೂ ಯಾಕೆ ಆಗಬೇಕು ಹೇಳಿದರೆ ಪಾಹಿ ವಿಶ್ವಂ, ಈ ಜಗತ್ತನ್ನು ನೀನು ಕಾಪಾಡಬೇಕು. ಯಾವಾಗಲೂ ಅಷ್ಟೇ, ಯಾವಾಗಲೂ ಕೋಪ ಮಾಡ್ಕೊಂಡಿರೋವನ ಹತ್ರ ಜಗತ್ತು ರಕ್ಷಣೆ ಮಾಡೋಕ್ಕಾಗಲ್ಲ. ಕುಂತ್ರೆ ನಿಂತರೆ ಅವನು ಯಾವಾಗಲೂ ಸಹ ಹೇಗಿರ್ಬೇಕು ಹೇಳಿದ್ರೆ ಏನೇ ಬಂದರೂ ಸಹ ಸಹಿಸ್ಕೊಂಡು ನಗನಗ್ತಾ ಇರಬೇಕು ಅವನು. ಅಂಥವನು ಮಾತ್ರ ಉತ್ತಮ ನಾಯಕ. ಹಾಗಾಗಿ ತ್ವಮೀಶ್ವರಿ ದೇವಿ ಚರಾಚರಸ್ಯ, ಚರ ಮತ್ತು ಅಚರ. ಅಚರ ಅಂದರೆ ಜಡ, ಚರ ಅಂದರೆ ಚಲಿಸುವಂತಹ ಚೇತನ. ಈ ಜಡಚೇತನಾತ್ಮಕವಾದಂತಹ ಪ್ರಪಂಚಕ್ಕೆ ನೀನೇ ಒಡತಿಯಾಗಿದ್ದೀಯೇ. ಒಡತಿಯಾದಂಥ ನೀನು
ಇನ್ನು ಬಹಳ ಹೊತ್ತು ಕೋಪಿಸಿಕೊಳ್ಳಬಾರದು ಅಮ್ಮ. ಯಾಕೆಂದರೆ ಯಾರ ಮೇಲೆ ನೀನು ಕೋಪಿಸಿಕೊಂಡಿದ್ದೀಯೋ ಅವನು ಸತ್ತು ಬಿದ್ದಾಗಿದೆ ಈಗ. ಹಾಗಾಗಿ ಈಗ ನೀನು ಏನಾಗಬೇಕು? ಸಂತೋಷಗೊಳ್ಳಬೇಕು, ಪ್ರಸನ್ನಳಾಗು ಅಂತ. ನೋಡಿ, ಈ ಮಾತನ್ನು ಇಲ್ಲಿ ದೇವತೆಗಳು ಹೇಳ್ತಾರೆ. ಭಾಗವತದಲ್ಲಿ ನರಸಿಂಹನ ಹನನ ಆದ ಮೇಲೆ ದೇವತೆಗಳೆಲ್ಲರೂ ಸ್ತುತಿ ಮಾಡ್ತಾರೆ. ಅಲ್ಲೂ ಸಹ ಹೇಳ್ತಾರೆ. ಶಿವ ಮೊದಲು ಹೇಳ್ತಾನೆ. ಶಿವ ಹೇಳೋ ಮಾತು ರುದ್ರ ಅಲ್ಲಿ, ಅಲ್ಲ ನೀನಿನ್ನೂ ಕೋಪನೇ ಮಾಡ್ಕೊಂಡಿದ್ದೀಯಲ್ಲ, ಯಾಕೆ? ಯಾರ ಬಗ್ಗೆ ಕೋಪ ಮಾಡ್ಕೊಂಡಿದ್ದೀಯ? ಅವನು ಸತ್ತ ಆಯಿತು, ಇನ್ನು ಯಾರ ಮೇಲೆ ಕೋಪ ನಿನಗೆ? ನಮ್ಮ ಮೇಲೆ ಕೋಪನಾ? ಅಲ್ಲ, ನಮ್ಮ ಮೇಲೆ ನೀವು ಕೋಪ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಈ ಸಂಕಟ ಪರಿಹಾರ ಮಾಡುವಂಥ ನಿನ್ನ ಹತ್ರ ನಾವೆಲ್ಲ ಇನ್ಯಾರು ಕೇಳಬೇಕು? ಇನ್ನು ಅವನ ಮಗ ಇದ್ದಾನೆ ಪ್ರಹ್ಲಾದ, ಪಾಪ ಅವನು ನಿಜವಾಗಿಯೂ ಪಾಪದವನು, ಅವನು ಪರಮ ಭಕ್ತ ಅವನು. ಅಂಥವ್ರ ಬಗ್ಗೆ ಕೋಪವ ನಿನಗೆ? ಇಲ್ಲ. ಇನ್ಯಾರು ಪಕ್ಕದಲ್ಲಿ ಇದ್ದವಳು ನಿನ್ನ ಪತ್ನಿ, ಅವಳ ಮೇಲೆ ಕೋಪನಾ? ಯಾರ ಮೇಲೆ ಕೋಪ? ಹಾಗಾಗಿ ಕೋಪ ಬೇಡಪ್ಪ, ನಿನ್ನ ಕೋಪವನ್ನು ಹಿಂದಕ್ಕೆ ತಗೋ. ಎಲ್ಲ ದೇವತೆಗಳೂ ಸಹ ಹೀಗೆ ಅವನಂತರ ಸ್ತುತಿ ಮಾಡ್ತಾರೆ, ನಿನ್ನ ಕೋಪ ಹಿಂತಗೋ, ಹಾಗೆ ಹೀಗೆ ಅಂಥೇಳಿ. ಅದು ನರಸಿಂಹನ ಕೋಪ ಇಳಿಲೇ ಇಲ್ಲ. ಸ್ವಾರಸ್ಯ ಅಂದರೆ ಕೊನೆಗೆ ಅವನ ಕೋಪವನ್ನು ಇಳಿಸೋದಕ್ಕೆ ಪ್ರಹ್ಲಾದನೇ ಬಾಯಿ ಬಿಡಬೇಕಾಗಿ ಬಂತು. ಯಾಕೆಂದರೆ ಅವನು ಬಾಯಿ ಬಿಡೋಕ್ಕಿಂತ ಮೊದಲು ಮಾಡಿದ ಕೆಲಸ ಏನು ಕೇಳಿದರೆ, ತನ್ನ ತಲೆಯನ್ನು ತೆಗೆದುಕೊಂಡು ಹೋಗಿ ನರಸಿಂಹನ ಪಾದದಲ್ಲಿ ಇಟ್ಟುಬಿಟ್ಟ. ದೇವತೆಗಳು ಆ ಕೆಲಸ ಮಾಡಿರಲಿಲ್ಲ. ಏನು ಹೇಳ್ದಂಗಾಯ್ತು? ನಿಮ್ಮ ಈ ಶಬ್ದದ ಆಡಂಬರದಿಂದ ಕೂಡಿದ ಸ್ತುತಿ ಬೇಡ, ಕೃತಿ ತೋರಿಸಿ ಅಂತ ತನ್ನ ನೆತ್ತಿಯನ್ನು ತಗೊಂಡು ಒತ್ತಿದ್ದಾನೆ. ತನ್ನ ಕಣ್ಣೀರಿಂದ ನರಸಿಂಹನ ಪಾದವನ್ನು ತೊಳೆದು ಬಿಟ್ಟಿದ್ದಾನೆ. ಆಗ ಸ್ವತಃ ನರಸಿಂಹ ಅವನನ್ನು ತನ್ನ ಕೈಯಾರೆ ಎತ್ತಿದ್ದಾನೆ, ಅವನ ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಪ್ರಹ್ಲಾದ ಮಾಡಿದಂಥ ಸ್ತುತಿ ಅವನು ಸ್ವಂತದ್ದಲ್ಲ. ನರಸಿಂಹ ಅವನ ತಲೆ ಮೇಲೆ ಕೈ ಇಟ್ಟ. ಪ್ರಹ್ಲಾದನ ಮೂಲಕ ತನ್ನ ಸ್ತುತಿಯನ್ನು ನರಸಿಂಹ ತಾನೇ ಮಾಡಿಸಿಕೊಂಡ. ತನ್ನ ಸ್ತುತಿಗೆ ಅವನನ್ನು ಒಂದು ಮಾಧ್ಯಮವನ್ನಾಗಿ ಮಾಡ್ತಾನೆ. ಅವನೇ ಪ್ರಹ್ಲಾದ ಹೇಳ್ತಾನೆ, ನಿನ್ನ ಕೈಯನ್ನು ಈವರೆಗೆ ಯಾವತ್ತಾರೂ ನೀನು ಶಿವನ ತಲೆ ಮೇಲೆ ಇಟ್ಟಿದ್ದೀಯಾ? ಬ್ರಹ್ಮನ ತಲೆ ಮೇಲೆ ಇಟ್ಟಿದ್ದೀಯಾ? ದೇವತೆಗಳ ತಲೆ ಮೇಲೆ ಇಟ್ಟಿದ್ದೀಯಾ? ಗೊತ್ತಿಲ್ಲ. ನಿನ್ನ ಪತ್ನಿಯಾದ ಲಕ್ಷ್ಮೀ ತಲೆ ಮೇಲೆ ಇಟ್ಟಿದ್ದೀಯಾ? ಇದು ಯಾರನ್ನೂ ಸಹ ಅನುಗ್ರಹಿಸಬೇಕು ಅಂತ ಅವರ ತಲೆ ಮೇಲೆ ಕೈ ಹಿಡಿದಿರುವಂಥ ನೀನು ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ. ಇದು ಏನು ಹೇಳುತ್ತೆ? ಇವರೆಲ್ಲರ ಮೇಲೆ ಎಷ್ಟು ಪ್ರೀತಿಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ನಿನಗೆ ನನ್ನ ಮೇಲೆ ಇದೆ ಅಂತ ಅರ್ಥ ಅಲ್ವಾ? ನರಸಿಂಹ ಏನು ಹೇಳಬೇಕು ಈಗ? ಹಾಗೆ ಆ ಸ್ತೋತ್ರದ ಹಿಂದೆ ನಮ್ಮ ಹೃದಯವೂ ಸಹ ಏನಾಗಿರಬೇಕು? ಅದಷ್ಟಿಷ್ಟು ಅದು ಮೆತ್ತಗಾಗಿರಬೇಕು. ಹಾಗೆ ಏನಾಗುತ್ತೆ ಕೇಳಿದರೆ ಮಾಡಿದ ಸ್ತೋತ್ರ ಸಾರ್ಥಕ ಆಗುತ್ತೆ. ಹಾಗಾಗಿ ದೇವತೆಗಳು ಇಲ್ಲೂ ಸಹ ಅದೇ ಸಂದರ್ಭ. ದೇವತೆಗಳು ಮತ್ತೆ ಮತ್ತೆ ಜಗನ್ಮಾತೆಯನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ತ್ವಮೀಶ್ವರೀ ದೇವಿ ಚರಾಚರಸ್ಯ. ಮತ್ತು ಈ ಜಡಚೇತನಾತ್ಮಕವಂಥ ಜಗತ್ತಿಗೆ, ಚರಾಚರವಾದ ಜಗತ್ತಿಗೆ ನೀನೇ ಒಡತಿಯಾಗಿದ್ದೀಯೇ. ನೀನು ಕೋಪ ಮಾಡಿಕೊಂಡ್ರೆ ಎಲ್ಲರೂ ನಿನ್ನನ್ನು ಅನುಸರಿಸ್ತಾರೆ. ಯಥಾ ರಾಜ ತಥಾ ಪ್ರಜಾ. ಅದರಿಂದ ನೀನು ಶಾಂತಳಾಗು, ಬಿ ಪ್ಲೀಸ್ಡ್ ಅಂತ. ಆಧಾರಭೂತ ಜಗತಸ್ತಮೇಕಾ ಮಹೀಸ್ವರೂಪೇಣ ಯತಸ್ಥಿತಾಸಿ ಅಪಾಂ ಸ್ವರೂಪ ಸ್ಥಿತಯ ತ್ವಯೈತತ್ ಆಪ್ಯಾಯತೆ ಕೃತ್ಸ್ನಮಲಂಘ್ಯ ವೀರ್ಯೇ. ನೀನು ಹೇಗಿದ್ದೀಯ ಅಂದರೆ ಅಲಂಘ್ಯ ವೀರ್ಯಳು. ವೀರ್ಯ ಅಂದರೆ ಪರಾಕ್ರಮ ಅಂತ ಅರ್ಥ. ನಿನ್ನನ್ನು ಮೀರಿಸುವ ಇನ್ನೊಂದು ಪರಾಕ್ರಮಶಾಲಿ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ. ಹಾಗಾಗಿ ನೀನು ಅಲಂಘ್ಯ ವೀರ್ಯಳು ಅಂದರೆ ನಿನ್ನ ಪರಾಕ್ರಮದ ಎದುರಿನಲ್ಲಿ ನಿನಗೆ ಸಾಟಿಯಾದವು ಯಾರೂ ಇಲ್ಲ. ಎಲ್ಲರಿಗಿಂತ ನೀನು ಮಹಾಪರಾಕ್ರಮಿ, ಸಂಶಯನೇ ಅದರ ಬಗ್ಗೆ. ಇಂಥ ನೀನು ಹೇಗಿದ್ದೀಯ ಕೇಳಿದೆ, ಜಗತಃ ಆಧಾರಭೂತ. ನೀನು ಜಗತ್ತಿಗೆ ಆಧಾರಭೂತಳಾಗಿದ್ದೀಯ. ಈ ಜಗತ್ತು ನಿನ್ನಲ್ಲಿ ಇದೆ, ಅದಕ್ಕೆ ನೀನೇ ಆಧಾರಳು. ಅಲ್ಲ, ಅದು ಹೇಗಿರುತ್ತೆ ನನ್ನಲ್ಲಿರಬೇಕು ಅಂದರೆ ಮುಂದೆ ಅವರು ಹೇಳ್ತಾರೆ, ಯಾಕೆಂದರೆ ನೀನು ಮಹೀ ಸ್ವರೂಪೇಣ. ಮಹಿ ಅಂದರೆ ಏನು? ಭೂಮಿ. ಅಂದರೆ ಭೂಮಿಯ ರೂಪದಲ್ಲಿದ್ದು ನೀನು ಈ ಜಗತ್ತಿಗೆ ಆಧಾರಳಾಗಿದ್ದೀಯ. ಅಷ್ಟೇ ಅಲ್ಲ, ಭೂಮಿಗೂ ನೀನು ಆಧಾರಳಾಗಿದ್ದೀಯೆ.
ಯತಃ ಸ್ಥಿತಾಸಿ, ಯಾಕೆಂದರೆ ಅವಳಿಗೂ ಸಹ ನೀನು ಆಧಾರನಾಗಿ ಇದ್ದೀಯೆ. ಮತ್ತೆ ಅಷ್ಟೇ ಅಲ್ಲ, ಅಪಾಂಸರೂಪ ಸ್ಥಿತಯಾ ತ್ವಯಾ ಏತದ್ ಅಪ್ಯಾಯತೆ, ನೀನು ಜಲರೂಪದಿಂದ ಇರುವವಳು ನೀನೇ. ಆ ಜಲರೂಪದಲ್ಲಿ ಇದ್ದು ನೀನು ಏತತ್ ಈ ಜಗತ್ತನ್ನು ಆಪ್ಯಾಯತೆ ಏನು ಮಾಡ್ತಾ ಇದ್ದೀಯ ಅಂದರೆ ತಣ್ಣಗೆ ಮಾಡ್ತೀಯ. ಆಪ್ಯಾಯತೆ ಅಂದರೆ ಒದ್ದೆ ಮಾಡೋದು ಅಂತ ಅರ್ಥ. ಒದ್ದೆ ಮಾಡೋದು ಅಂದರೆ ಏನು ಅಂತ ಅರ್ಥ ರೀ? ತುಂಬ ಬೇಸಿಗೆಯಲ್ಲಿ ಬಿಸಿಲಿಗೆ ಹೋಗಿರ್ತೇವೆ ನಾವು, ಆಗ ತುಂಬ ಆಯಾಸ ಆಗುತ್ತೆ ಅಲ್ವಾ? ಹಾಗೆ ಆಯಾಸ ಆದಾಗ ಏನು ಮಾಡ್ತೇವೆ ಕೇಳಿದರೆ ಮನೆಗೆ ಬಂದ ತಕ್ಷಣ ಒಂದಿಷ್ಟು ನೀರನ್ನು ಕುಡಿತೇವೆ, ತಣ್ಣಗಾಗುತ್ತೆ ಆವಾಗ. ಹಾಗೆಯೇ ನೀನು ಜಗತ್ತನ್ನೆಲ್ಲ ಆಪ್ಯಾಯತೆ ಅಂದರೆ ತಣ್ಣಗಿರಿಸಿ ಅದನ್ನು ವೃದ್ಧಿಪಡಿಸುವವಳು. ನೀರಿನ ಸ್ವಭಾವ ಅದು. ನೀರು ಏನು ಮಾಡುತ್ತೆ, ನಾವು ಯಾವುದಕ್ಕೆ ನೀರು ಹಾಕ್ತೇವೋ ಅದು ಆ ವಸ್ತುವಿನ ಹತ್ತಿರ ಹೋಗಿ ಅದನ್ನು ಬೆಳೆಸ್ತದೆ. ಹೌದು ತಾನೇ? ಒಂದು ಗಿಡ ನೆಡ್ತೇವೆ, ದಿನವೂ ನೀರು ಹಾಕಿದ್ರೆ ಏನಾಗುತ್ತೆ? ಅದು ಬೆಳೆಯುತ್ತೆ. ಬೆಳೆಸಿ ಆದಮೇಲೆ ಅದನ್ನು ಉಳಿಸತ್ತೆ. ಕೊನೆಗೆ ಉಳಿಸಿ ಆಗಿ ಅದನ್ನು ಚೆನ್ನಾಗಿ ಸಮೃದ್ಧವಾಗಿ ಅದು ಉತ್ಕೃಷ್ಟವಾಗಿರುವ ಹಾಗೆ ಮಾಡುತ್ತೆ. ಹಾಗೆ ನೀನು ಅಪಾಂಸ್ವರೂಪ ನೀರಿನ ರೂಪದಲ್ಲಿ ಇದ್ದು ಜಗತ್ತನ್ನು ಅಪ್ಯಾಯತೆ ಅಂದರೆ ಈ ಜಗತ್ತನ್ನು ನೀನು ವೃದ್ಧಿ ಮಾಡ್ತೀಯೆ, ಬೆಳೆಸ್ತೀಯೆ ಅಂತ ಅರ್ಥ. ಯಾಕೆ ಅಂತಂದರೆ ನೀನೇ ಮುಂದೆಲ್ಲ ಬರುತ್ತೆ, ಅಲ್ಲೊಂದು ಶಬ್ದ ಉಂಟು ಅಲ್ಲಿ, ಬೀಜ ರೂಪದಿಂದ ಇರುವವಳು ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅದು ಬೀಜ ಏನು ಮಾಡುತ್ತೆ? ಅದು ಮೊಳಕೆ ಆಗುತ್ತೆ, ಬೆಳೆಸತ್ತೆ, ಮತ್ತು ಪುನಃ ವೃದ್ಧಿಗೊಳಿಸುತ್ತೆ, ಕೊನೆಗೆ ಸಾಕು ಅಂತ ಅನ್ನಿಸಿದಾಗ ಅದನ್ನು ಮುಗಿಸ್ಬಿಡುತ್ತೆ ಅಲ್ವಾ? ಗಿಡ ಬೆಳೀತು, ಯಾಕೆ? ಅದ್ರ ಬುಡದಲ್ಲಿ ಬೀಜ ಇತ್ತು, ಬೀಜ ರೂಪದಲ್ಲಿದ್ದು ಅದು ಬೆಳೆಯಿತು, ಬೀಜ ರೂಪದಲ್ಲಿದ್ದು ಮೊಳಕೆ ಆಯಿತು, ಬೀಜ ರೂಪದಲ್ಲಿದ್ದು ಬೆಳೆಯಿತು, ಕೊನೆಗೆ ಬೀಜ ರೂಪದಲ್ಲಿ ಇದ್ದಿದ್ದರಿಂದ ಒಂದು ದಿವಸ ಸತ್ತಿತ್ತು. ಹೌದು ತಾನೆ? ಹಾಗೆ ನೀನು ಈ ಜಗತ್ತಿಗೆ ಏನಾಗಿದ್ದೀಯ ಕೇಳಿದರೆ ಅಪಾಂಸ್ವರೂಪ ಸ್ಥಿತಯಾ ತ್ವಯೇತತ್ ಆಪ್ಯಾಯತೆ ಕೃತ್ಸ್ನಂ ಅಲಂಘ್ಯ ವೀರ್ಯ, ಈ ಜಗತ್ತನ್ನೆಲ್ಲ ನೀನು ತಣ್ಣಗಿಡ್ತೀಯೆ, ಅದನ್ನು ವೃದ್ಧಿಪಡಿಸ್ತೀಯ ಅಂತ. ಅಷ್ಟೇ ಅಲ್ಲ, ನೀನೇನು ಆಗಿದ್ದೀಯ ಕೇಳಿದರೆ ತ್ವಂ ವೈಷ್ಣವೀ ಶಕ್ತಿ, ನೀನು ವಿಷ್ಣುವಿನ ಶಕ್ತಿಯ ರೂಪದಲ್ಲಿರುವವಳು. ಹಿಂದೆ 5ನೇ ಅಧ್ಯಾಯದಲ್ಲಿ ನಾವೆಲ್ಲ ಇದನ್ನು ನೋಡ್ತಾ ಬಂದಿದ್ದೇವೆ. ಮತ್ತು ಅನಂತ ವೀರ್ಯ, ನಿನ್ನೆ ಪರಾಕ್ರಮ ಎಷ್ಟು ಕೇಳಿದರೆ ಅದನ್ನು ಎಣಿಸ್ಲಿಕ್ಕಾಗೋದಿಲ್ಲ, ತೂಗೋದಕ್ಕಾಗೋದಿಲ್ಲ. ಅಂದರೆ ಪ್ರಮಾಣಕ್ಕೂ ಸಿಗೋದಿಲ್ಲ, ಪರಿಮಾಣಕ್ಕೂ ಸಿಗೋದಿಲ್ಲ, ಅಂತಹ ವೀರ್ಯ ನಿನಗೆ. ಯಾಕೆಂದರೆ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ, ನೀನು ಈ ಜಗತ್ತಿಗೆ ಬೀಜ ರೂಪದಲ್ಲಿ ಇದ್ದೀಯೆ. ಬೀಜ ರೂಪದಲ್ಲಿದ್ದೀಯೆ ಅಂದರೆ ಈಗ ಒಂದು ಮರ ಇರುತ್ತೆ, ಆ ಮರ ಮೊದಲು ಏನಾಗಿತ್ತು? ಅದು ಬೀಜ ರೂಪದಲ್ಲಿತ್ತು. ಆದರೆ ನಮಗೆ ಅದು ಅನುಭವಕ್ಕೆ ಬಂದಿಲ್ಲ. ನಮಗದು ಅನುಭವಕ್ಕೆ ಬರಬೇಕಿದ್ರೆ ಅದು ಈ ಪಂಚಭೂತಗಳಲ್ಲಿ ಒಂದಾದಂತಹ ಒಂದು ಮಣ್ಣಿನ ಜೊತೆಗೆ ಮತ್ತು ನೀರಿನ ಜೊತೆಗೆ ಸೇರಿದಾಗ ನಾನು ಇದಾಗಿದ್ದೆ ಮೊದಲು ಅಂತ ಅದು ತೋರಿಸುತ್ತೆ, ಮುಂದೆ ಇದಾಗ್ತೇನೆ ಅಂತ ಹೇಳುತ್ತೆ ಅಲ್ವಾ? ಹಾಗಾಗಿ ಬೀಜದಲ್ಲಿದ್ದಾಗಲೇ ಆ ಮರ ಇತ್ತು, ಹಾಗಿಲ್ಲದ್ರೆ ಮರ ಆಗ್ತಾ ಇರಲಿಲ್ಲ. ಏನು ಹೇಳ್ತೀರಿ? ಹೌದು ತಾನೆ? ಆದರೆ ನಮಗೆ ಅದು ಅನುಭವಕ್ಕೆ ಬಂದಿರಲಿಲ್ಲ. ಹಾಗೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎನ್ನುವಂಥ ಈ ಕ್ರಿಯೆ ಎಲ್ಲ ನಿನ್ನಲ್ಲಿಯೇ ಬೀಜ ರೂಪದಿಂದ ಇತ್ತು. ಅದಕ್ಕೆ ಮುಂದಿನ ಮಾತು ಹೇಳುತ್ತೆ, ಪರಮ, ನೀನು ಅತ್ಯಂತ ಉತ್ಕೃಷ್ಟಳು. ಪರಮ ಅಂದರೆ ಪರಬ್ರಹ್ಮ ಸ್ವರೂಪಳು. ಅಷ್ಟೇ ಅಲ್ಲ, ಮಾಯಾ, ಸತ್ವ, ರಜಸ್ಸು, ತಮಸ್ಸು, ಈ ಮೂರರ ಸಮಷ್ಟಿ ರೂಪಕ್ಕೆ ಮಾಯಾ ಅಂತ ಹೆಸರು. ಅದೇ ಮೂಲ ಪ್ರಕೃತಿ ಅಂತ ಅದಕ್ಕೆ ಇನ್ನೊಂದು ಹೆಸರು. ಆ ರೂಪದಲ್ಲಿ ಇರುವವಳು. ಮತ್ತೆ ಅಷ್ಟೇ ಅಲ್ಲ, ನೀನೇನು ಮಾಡ್ತೀಯ? ಸಮ್ಮೋಹಿತಂ ದೇವಿ ಸಮಸ್ತಮೇತತ್, ನೀನು ಇಡೀ ಜಗತ್ತನ್ನು ಮೋಹಗೊಳಿಸ್ತೀಯ, ಎಂಥವನ್ನೆಲ್ಲ ಮೋಹಗೊಳಿಸ್ಬಿಡ್ತೀಯ. ನಮಗನಿಸುತ್ತೆ ಯಾಕೆ ಇವರು ಹೀಗೆ ಆಡ್ತಾರೆ ಅಂತ. ಇತ್ತೀಚೆಗೆ ನೋಡಿ, ಒಬ್ಬರು ಸನ್ಯಾಸಿಗಳು ವಿಷಯ ಪದೇ 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 ಬರ್ತಾ ಇರುತ್ತೆ. ಯಾಕೆ ಬೇಕಪ್ಪ ಇದೆಲ್ಲ ಇದು ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ಸಮ್ಮೋಹಿತಂ ದೇವಿ ಸಮಸ್ತಮೇತತ್. ಹೆಸರು ಹೇಳುವ ಅವಶ್ಯಕತೆ ಇಲ್ಲ, ನೀವು ನೋಡಿ ಬೇಕಾದ್ರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಗ್ತಾ ಇರುತ್ತೆ. ಯಾಕೆ ಹೀಗೆ ಮಾತಾಡ್ತಾರೆ? ಯಾಕೆ ಬೇಕು ಇವರಿಗೆ? ರಾಜಕೀಯ ಬೇಕಾ ಇವರಿಗೆ? ಸಾಮಾನ್ಯ ಗೃಹಸ್ಥರೇ ಅದನ್ನು ದೂರ ಇರ್ತಾರೆ. ಮತ್ತಷ್ಟೇ ಅಲ್ಲ, ಜವಾಬ್ದಾರಿಯ ಸ್ಥಾನದಲ್ಲಿರುವವರು ಬಾಯಿ ಬಿಡಬೇಕಿದ್ರೆ 1 ಅಲ್ಲ 10 ಅಲ್ಲ 100 ಸಲ ವಿಚಾರ ಮಾಡಬೇಕು.
ನಾನು ಕೊಟ್ಟಂತಹ ಸ್ಟೇಟ್ಮೆಂಟಿಂದ ಡ್ಯಾಮೇಜ್ ಆಗುತ್ತಾ ಇಲ್ವ ಅಂತ. ಅದಕ್ಕಿಂತ ಜಾಸ್ತಿ ಡ್ಯಾಮೇಜ್ ಆಗೋದು ಒಂದು, ಅವರ ಯೋಗ್ಯತೆ ಏನಾಗುತ್ತೆ ಕೇಳಿದ್ರೆ ಕುಸಿದು ಹೋಗಿಬಿಡತ್ತೆ ಅಲ್ವಾ. ನಮಗೂ ಅವರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಏನೋ ಬಟ್ಟೆ ಮಾತ್ರ ಬೇರೆ ಥರ ಉಂಟು, ಸ್ವಭಾವದಲ್ಲಿ ಏನೋ ಬದಲಾವಣೆ ಇಲ್ಲ. ಹಾಗಾಗಬಾರ್ದು. ಯಾಕೆಂದರೆ ಒಬ್ಬ ಯತಿ ಹಾಗೆ ಮಾಡಿದಾಗ ಆ ಇಡೀ ಆಶ್ರಮಕ್ಕೆ ಚ್ಯುತಿ, ಅದು ಆಶ್ರಮ ವ್ಯವಸ್ಥೆಗೆ, ಅಲ್ಲಿರುವ ಬೇರೆ ಸಜ್ಜನ ಯತಿಗಳಿಗೂ ಸಹ ಏನಾಗುತ್ತೆ ಅದು ಅಂಟುಬಿಡುತ್ತೆ. ಹಾಗಾಗಬಾರ್ದು. ಹಾಗಾಗಿ ಆ ಎತ್ತರದ ಸ್ಥಾನಕ್ಕೆ ಹೋದವರು ಬಾಯಿ ಬಿಡಬೇಕಿದ್ರೆ ತುಂಬ ಹುಷಾರಾಗಿ ಇರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೀಗಾಗುತ್ತೆ ಕೇಳಿದ್ರೆ ಅಷ್ಟೇ, ಸಮ್ಮೋಹಿತಂ, ಜಗನ್ಮಾತೆಯ ಮೋಹಕ್ಕೆ ಒಳಗಾಗಿ ಬಿಡ್ತಾರೆ ಅವರು ಹೇಗೆ ಅಂತ. ಸಮಸ್ತಮೇ ತತ್, ಇಡೀ ಜಗತ್ತೇ ನಿನ್ನ ಮೋಹಕ್ಕೆ ಒಳಗಾಗುತ್ತೆ. ಎಂಥೆಂಥವರೆಲ್ಲ ಮೋಹಕ್ಕೆ ಒಳಗಾಗ್ತಾರೆ, ಅದೇನು ಆಶ್ಚರ್ಯ ಪಡಬೇಕಾದ್ರೆ ಹೇಳ್ತಾ ಹೋದ್ರೆ ತುಂಬ ಅದೇ ವಿಷಯ ಆಗುತ್ತೆ, ಬಿಟ್ಬಿಡೋಣ ಅದನ್ನು. ಆದರೆ ನೀನೇ ಪ್ರಸನ್ನಳಾದ ಏನಾಗುತ್ತೆ ಕೇಳಿದರೆ ಭುವಿ ಮುಕ್ತಿ ಹೇತು, ನೀನು ಮುಕ್ತಿಗೂ ಸಹ ನೀನು ಕಾರಣಗಳಾಗ್ತೀಯೆ. ಈ ರೀತಿಯಾಗಿ ದೇವತೆಗಳು ಆಕೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ತುಂಬ ಸುದೀರ್ಘವಾಗುತ್ತೆ ಈ ಅಧ್ಯಾಯ, ತುಂಬ ಉತ್ಕೃಷ್ಟವಾದ ವಿಚಾರಗಳೆಲ್ಲ ಉಂಟು. ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಬರೇ ಯುದ್ಧದ ವರ್ಣನೆ ಇತ್ತು. ಹಾಗಾಗಿ ನಾವು ಒಂದು ದಿನ 25-30 ಶ್ಲೋಕಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಹಾಗಾಗೋದಿಲ್ಲ. ಒಂದೊಂದು ಉಪನ್ಯಾಸಕ್ಕೆ 2-2 ಶ್ಲೋಕ ಹೋದರೆ ಆಶ್ಚರ್ಯ ಅಷ್ಟೇ. ಯಾಕೆಂದರೆ ಎಲ್ಲಿ ವೇದಾಂತದ ವಿಚಾರ ಬರುತ್ತೋ, ಜ್ಞಾನದ ವಿಚಾರ ಬರುತ್ತೋ ಆಗ ವಿಷಯ ಮುಂದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದನ್ನು ಪೂರ್ತಿಯಾಗಿ ಮುಂದಿರುವಂಥ ಜನರಿಗೆ ತಿಳಿಸಬೇಕಾದಂಥ ಜವಾಬ್ದಾರಿ ಇಲ್ಲಿ ಕುಳಿತವರಿಗಿರುತ್ತೆ. ಹಾಗಾಗಿ ಮುಂದಿನ ಶ್ಲೋಕ ನೋಡೋಣ. ವಿದ್ಯಾಸಮಸ್ತಾಸ್ತವ ದೇವಿ ಭೇದಾ ಸ್ತ್ರಿಯಸ್ತಮಸ್ತಾ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈತತ್ ಕಾತೆ ಸ್ತುತಿ ಸ್ತವ್ಯ ಪರಾಪರೋಕ್ತಿ. ಅಮ್ಮ, ನೀನು ನಿಜವಾಗಿ ಯಾರು ಕೇಳಿದರೆ ಈ 14 ಲೋಕಗಳಲ್ಲೂ ಸಹ ನೀನೇನಾಗಿದ್ದೆ ಕೇಳಿದರೆ ಚತುರ್ದಶ ಭುವನೇಶು ಕಲಾಭಿ, ಅಲ್ಲೊಂದು ಶಬ್ದ ಉಂಟು ನೋಡಿ, ಸ್ತ್ರೀಯ ಸಮಸ್ತ ಸಕಲಾ ಜಗತ್ಸು. ಕಲೆಯಿಂದ ಕೂಡಿದ್ದು ಸಕಲ ಅಂತ ಅರ್ಥ. ಅಂದರೆ ಕಲೆ ಅನ್ನೋದಕ್ಕೆ ತುಂಬ ಅರ್ಥ. ಲಲಿತಾ ಸಹಸ್ರನಾಮ ಹೇಳಬೇಕು ಹೇಳಿದ್ದೇನೆ, ವಿದ್ಯೆ ಅಂತ ಒಂದು ಅರ್ಥ, ಕಲೆ ಅಂತ ಅರ್ಥ, ಬೇರೆ 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 ಸ್ಕಿಲ್ ಅಂತ ಅರ್ಥ, ಬೇರೆ ಬೇರೆ ತುಂಬ ಅರ್ಥಗಳಿವೆ. ಹಾಗಾಗಿ ಎಲ್ಲ ಕಲೆಗಳು ಸಹ ಅಂದರೆ ವಿದ್ಯೆಗಳು ಸಹ ಯಾವ ಇವೆಯೋ ಅವೆಲ್ಲವೂ ಸಹ ನೀನೇ ಆಗಿದ್ದೀಯೆ, ನಿನ್ನದೇ ರೂಪ. ಆ ಯಾವ ವಿದ್ಯೆಯೂ ಸಹ ನಿನ್ನನ್ನು ಬಿಟ್ಟು ಹೊರತಾಗಿ ಇಲ್ಲ. ಅದಕ್ಕೋಸ್ಕರ ಜಗನ್ಮಾತೆಗೆ ಮಾತ್ರ ಹೆಸರು ವಿದ್ಯಾ. ಗೊತ್ತಾಗದೆ ಇದು ಹಿಂದ್ಗಡೆ ಶ್ರೀ ಸೇರಿಸ್ಕೊಳ್ಳಿ ನೋಡಿ, ಇವಾಗ ಗೊತ್ತಾಗುತ್ತೆ ಅಲ್ವಾ. ಶ್ರೀವಿದ್ಯಾ ಅಂದರೆ ಯಾರು? ಅವಳೇ ತಾನೇ, ತನ್ನ ಸ್ವರೂಪದಲ್ಲೇ ಅದನ್ನು ಇರಿಸಿಕೊಂಡವಳು ಅವಳು. ಹಾಗಾಗಿ ವಿದ್ಯಾ ಸಮಸ್ತಾ ಸಕಲ ತವ ದೇವಿ ಭೇದ ಅಂದರೆ ಎಲ್ಲ ವಿದ್ಯೆಗಳು ಸಹ ನಿನ್ನದೇ ಭೇದ ರೂಪದಲ್ಲಿ ಇದ್ದಾವೆ ಅಷ್ಟೇ ಹೊರತು ಸಹ ನಿನ್ನನ್ನು ಬಿಟ್ಟು ಇಲ್ಲ. ಎಲ್ಲಿ ಅಂತ ಕೇಳಿದರೆ ಚತುರ್ದಶ ಭುವನಗಳಲ್ಲೂ ಸಹ. ಆ ಎಲ್ಲ ವಿದ್ಯೆಗಳು ಅಂದರೆ ಸಾಮಾನ್ಯವಾಗಿ ಯಾವುದು ಕೇಳಿದರೆ ಲೋಕದಲ್ಲಿ ಸಾಮಾನ್ಯ ಜನ ತಿಳಿಯುವಂಥದ್ದು ಗೀತೆ, ವಾದ್ಯ, ಈ ಥರದ ಎಲ್ಲ ವಿದ್ಯೆಗಳು ಸಹ ಇವುಗಳನ್ನು ಸಾಮಾನ್ಯವಾಗಿ 64 ತರಹದ ಕಲೆ ಅಂತ ವಿಭಾಗ ಮಾಡಿದ್ದಾರೆ. ಅಂತಹ 64 ಹೇಳ್ತೇವಲ್ಲ, ಕೃಷ್ಣ 64 ವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದ ಅಂತ. ಆ ಎಲ್ಲ 64 ವಿದ್ಯೆಗಳಲ್ಲೂ ಸಹ ನಾವು ಯಾವುದನ್ನು ನೋಡ್ತೇವೋ ಅದೆಲ್ಲವುದು ನಿನ್ನದೇ ರೂಪ. ವಿದ್ಯೆಯ ಪ್ರಭೇದ ಎಲ್ಲ ನಿನ್ನದೇ ರೂಪ ಹೀಗೆ ಅಂತ. ಅಷ್ಟೇ ಅಲ್ಲ, ಸ್ತ್ರೀಯ ಸಮಸ್ತಾ ಸಕಲ ಜಗತ್ಸು, ಸಕಲಾ ಸ್ತ್ರೀಯ, ಎಲ್ಲ ಸ್ತ್ರೀಯರೂ ಸಹ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ನಿನ್ನದೇ ರೂಪ. ಆಯಿತು. ತ್ವಯೈಕಯಾ ಪೂರಿತಮಂಬಯೈತತು, ನಿನ್ನೊಬ್ಬಳಿಂದಲೇ, ಏಕಯ ನಿನ್ನೊಬ್ಬಳಿಂದಲೇ ಈ ಜಗತ್ತು ಪೂರಿತಂ ತುಂಬಲ್ಪಟ್ಟಿದೆ. ಅಂದರೆ ಈ ಜಗತ್ತು ತುಂಬಲ್ಪಟ್ಟಿದೆ, ನೀನೇ ಜಗದಾಕಾರದಲ್ಲಿ ಇದ್ದೀಯೆ. ಇದರ ಹಿಂದಿರುವವಳು ನೀನೊಬ್ಬಳೆ, ಮಿಕ್ಕಿದೆಲ್ಲವೂ ಸಹ ನಿಂದೇ ಐಶ್ವರ್ಯ ರೂಪ. ಹೇಳಿದನಲ್ಲ ವಿಭೂತಿ ರೂಪಗಳು ಅಂತ. ಹೀಗಿರುವಾಗ ನಿನ್ನನ್ನು ಕಾತೆ ಸ್ತುತಿ, ಹೇಗೆ ಅಂತ ಸ್ತೋತ್ರ ಮಾಡೋದಪ್ಪ.
ಈ ಜಗತ್ತೇ ನಿನ್ನ ರೂಪ ಅಂತ ಆದಮೇಲೆ ಈ ಜಗತ್ತಿನಲ್ಲಿರುವಂತಹ ಪದಗಳು, ಪದಕ್ಕೆ ಕಾರಣವಾದಂತಹ ವರ್ಣಗಳು ಅವೆಲ್ಲವೂ ಸಹ ನಿನ್ನದೇ ರೂಪ ಅಂತ ಆದಮೇಲೆ ನಾನೇನು ಸ್ತುತಿ ಮಾಡೋದು? ಕಾತೆ ಸ್ತುತಿ, ಏನಂತ ಸ್ತುತಿ ಮಾಡಲಿ? ಅಂದರೆ ನಿನ್ನ ಸ್ತುತಿಗೂ ಸಹ ನಿಲುಕದೇ ಇರುವಳು. ಅಂದರೆ ನಮ್ಮ ಶಬ್ದ ನಿನ್ನನ್ನು ಸ್ತುತಿ ಮಾಡಲಾರದು, ಅದು ನಮ್ಮದಲ್ಲ, ಶಬ್ದ ನಿಂದು. ನಿನ್ನನ್ನು ಎಷ್ಟೇ ನಾವು ಬೇರೆ ಬೇರೆ ಶಬ್ದ ಎಂದು ಹೇಳಿದರೂ ಸಹ ಆ ಬೇರೆ ಬೇರೆ ಶಬ್ದಗಳಲ್ಲಿರುವ ನೀನೇ ನಿನ್ನನ್ನು ಸ್ತುತಿ ಮಾಡಿಕೊಂಡ ಹಾಗೆ ಆಗ್ತದೆ ಅಂತ. ಆದರೂ ಸಹ ಏನು ಹೇಳಬೇಕು ಅಂತಂದರೆ ಸ್ತುತಿ ಸ್ತವ್ಯಪರ ಪರೋಕ್ತಿ ಇತ್ಯೇಕಂ. ಆದರೂ ಸಹ ಆ ಶಬ್ದಗಳಿಂದ ನಿನ್ನನ್ನು ಸ್ತುತಿ ಮಾಡಿದರೆ ಆ ಶಬ್ದಗಳು ಉತ್ಕೃಷ್ಟವಾದ ಶಬ್ದಗಳಾಗ್ತವೆ ಅಂತ. ಅಲ್ಲಿ ಏನು ಹೇಳ್ದಂಗಾಯ್ತು ಅಂದರೆ, ಒಂದು ಶಬ್ದಕ್ಕೆ ಆ ಉತ್ಕೃಷ್ಟತೆ ಬರಬೇಕು ಅಂದರೆ ಅದು ಜಗನ್ಮಾತೆಯ ಅಥವಾ ಭಗವಂತನ ಸ್ತುತಿಯಲ್ಲಿ ಬಳಸಲ್ಪಟ್ಟಾಗ ಆ ಶಬ್ದಕ್ಕೆ ಏನಾಗುತ್ತೆ ಕೇಳಿದರೆ ಪರೋಕ್ತಿ, ಉತ್ಕೃಷ್ಟವಾದಂತಹ ಮಾತು ಎನ್ನುವಂತಹ ಒಂದು ಬಿರುದು ಸಲ್ಲತ್ತೆ. ಅದನ್ನು ಯಾವನಿಗೆ ನಿಂದನೆಗೋಸ್ಕರ ಬಳಸಿದರೆ ಅದು ಹಾಗಾಗುವುದಿಲ್ಲ. ಹಾಗಾಗಿ ನಿನ್ನದೇ ಸ್ತುತಿ ಅದೆಲ್ಲ. ಇಷ್ಟಾದ ಮೇಲೆ ಈ ಶ್ಲೋಕಕ್ಕೆ ತುಂಬ ವಿವರಣೆಯನ್ನು ಕೊಡಬೇಕು ನಾನು. ಈಗ ಹೇಳಿದ ಬರೀ ಅದರ ತಾತ್ಪರ್ಯ ಜಿಸ್ಟು. ಯಾಕೆಂದರೆ ವಿದ್ಯಾಹ ಅಂತುಂಟು. ಆ ವಿದ್ಯೆಗಳು ಎಷ್ಟಪ್ಪ ಅಂತಂದರೆ ನೋಡೋಣ ಎಷ್ಟು ಅಂತ. ಅದಕ್ಕಿಂತ ಹೆಚ್ಚಿಗೆ ಮತ್ತೆ ಮುಂದೆ ಬರ್ತೇವೆ. ಅಲ್ಲಿ ಏನುಂಟು ಕೇಳಿದರೆ ಸ್ತ್ರೀಯ ಅಂತ, ಸಮಸ್ತಾಹ ಅಂತುಂಟು ನೋಡಿ, ಎಲ್ಲ ಸ್ತ್ರೀಯರು ಅಂತ. ಏನ್ರಿ ಎಲ್ಲ ಸ್ತ್ರೀಯರು ಅಂದ್ರೆ ಏನ್ರಿ? ಹುಡುಗಿಯಾಗಿದ್ದವರು, ಗೃಹಿಣಿಯಾದವರು, ವಯಸ್ಸಾದಂತಹ ವೃದ್ಧೆಯ ರೂಪದಲ್ಲಿರುವ ಸ್ತ್ರೀಯರು ಅಂತನ? ಹಾಗಲ್ಲ. ಸ್ತ್ರೀಯರಲ್ಲೂ ಸಹ ಅವರ ದೇಹ ರಚನೆ, ಅವರ ಸ್ವಭಾವ, ಎಲ್ಲ ಹಿನ್ನೆಲೆಯಲ್ಲಿ ಶಾಸ್ತ್ರ ಸುಮಾರಾಗಿ ನಂಬ್ತಿರ ಬಿಡ್ತೀರ ನೀವು 16 ತರಹದ ವಿಭಾಗವನ್ನು ಮಾಡಿದೆ. ಹಾಗಾಗಿ ಅದೆಲ್ಲವನ್ನೂ ಸಹ ಈ ಶ್ಲೋಕ ಹೇಳುತ್ತೆ. ನಾನು ಅದನ್ನೆಲ್ಲ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಹದಿನಾರು ವಿಭಾಗವನ್ನು ಮಾಡುತ್ತೆ ಸ್ತ್ರೀಯರಲ್ಲಿ ಅವರ ಸ್ವಭಾವದಿಂದ. ಈ 16 ಮತ್ತು 17ನೇ ಒಳಗೆ ಇನ್ನೊಬ್ಬ ಸ್ತ್ರೀ ಇಲ್ಲ. ಹಾಗಾಗಿ ಅದನ್ನು ಹೇಳುತ್ತೆ, ಅದು ಶ್ರದ್ಧಾ ಪ್ರೀತ್ಯಾದಿಭಿಹಿ. ಕೆಲವು ಜನ ನೋಡಿ ದೈವಿ ಶ್ರದ್ಧೆ ಜಾಸ್ತಿ ಇರ್ತದೆ, ಕೆಲವು ಜನರಲ್ಲಿ ಪ್ರೀತಿ ಹೆಚ್ಚಿರ್ತದೆ, ಕೆಲವು ಜನರಲ್ಲಿ ಸಿಟ್ಟು ಹೆಚ್ಚಿರ್ತದೆ, ಕೆಲವು ಜನರಿಗೆ ಎಲ್ಲಿಲ್ಲದ ಶೋಕಿ. ಎಲ್ಲ ಲಕ್ಷಣಗಳನ್ನು ಇಟ್ಕೊಂಡು ಸ್ತ್ರೀಯರನ್ನು ವಿಭಾಗ ಮಾಡಿದೆ ನಮ್ಮ ಶಾಸ್ತ್ರ. ಅದು ಎಷ್ಟಾಗತ್ತೆ ಕೇಳಿದರೆ, ಒಟ್ಟಾರೆ ಕೇಳಿದರೆ ಇವ್ರನ್ನೇ ಬೇರೆ ಬೇರೆ ಶಾಸ್ತ್ರಗಳು ಮತ್ತು ಪುನಃ ಹೇಳ್ತೇವೆ ಪದ್ಮಿನ್ಯಾದಿ ಲಕ್ಷಣ ರೂಪದಿಂದ ಸ್ತ್ರೀಯರಲ್ಲಿ. ಅದನ್ನೆಲ್ಲ ಕಾಮಶಾಸ್ತ್ರವೂ ಸಹ ಹೇಳುತ್ತೆ ಹೀಗೆ ಅಂತ. ಹೀಗೆ ಒಟ್ಟು 16 ಥರದ ಸ್ತ್ರೀಯರು. ಸ್ತ್ರೀಯರಲ್ಲಿ ಎಷ್ಟು ಗುಂಪಿನಲ್ಲಿ ಎಷ್ಟು ಇದ್ದಾರೆ ಕೇಳಿದರೆ ಪ್ರಭೇದ 16. ಆ ಎಲ್ಲ 16 ತರಹದ ಪ್ರಭೇದದಲ್ಲಿರುವ ಸ್ತ್ರೀಯರೂ ಸಹ ನಿನ್ನದೇ ರೂಪ. ಸ್ತ್ರೀಯ ಸಮಸ್ತಾಹ, ಜಗತ್ತಿನಲ್ಲಿರುವಂಥ ಎಲ್ಲ ಸ್ತ್ರೀಯರು ಸಹ. ಒಂದು ಮಾತಿ ನಾವು ಈಗ ಬಂದು ನಿಲ್ಲಬೇಕು. ಅಂದರೆ ನಮ್ಮಲ್ಲಿ, ನಮ್ಮ ಪರಂಪರೆಯಲ್ಲಿ ಸ್ತ್ರೀಯರನ್ನು ಏನಂತ ಕಂಡಿದ್ರು? ಜಗನ್ಮಾತೆಯಂತೆ ಕಂಡಿದ್ರು, ಜಗನ್ಮಾತೆಯನ್ನಾಗಿಯೇ ಕಂಡಿದ್ರು. ಹೌದು ತಾನೇ? ಯಾಕೆ ಈ ಮಾತು ಹೇಳ್ತೇನೆ ಕೇಳಿದರೆ, ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವಿಲ್ಲ ಅಂತೆಲ್ಲ ಯಾರೋ ಹೇಳ್ತಾರಲ್ಲ, ತುತ್ತೂರಿ ಉತ್ತಾರಲ್ಲ, ಅದನ್ನು ಕೇಳ್ಕೊಂಡು ನಾವು ಹೇಳ್ತೇವಲ್ಲ. ಹೌದು ತಾನೇ? ಅದೆಲ್ಲವೂ ಸಹ ಇಲ್ಲಿಯವರೇ ಹುಟ್ಟು ಹಾಕಿದ ಕೆಟ್ಟ ಬೀಜಗಳು. ಹಾಗಾಗಿ ನಮ್ಮಲ್ಲಿ ಸ್ತ್ರೀಯರಿಗೆ ಸಾಕಷ್ಟು ಗೌರವವನ್ನು ಮೊದಲಿಂದನೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ, ಮುಂದೂ ಸಹ ಸಲ್ಲತ್ತೆ. ಆದರೆ ಇಟ್ಕೊಳ್ಳೋ ಪ್ರಯತ್ನ ಅವರೂ ಸಹ ಮಾಡಬೇಕು ಅಲ್ವಾ? ಯಾಕೆ ಕೇಳಿದರೆ, ದಾರಿಯಲ್ಲಿ ಹೋಗಬೇಕಿದ್ರೆ ಎಲ್ಲರೂ ಆಕೆಯನ್ನು ನೋಡುವ ಹಾಗೆ ಅವಳ ವಸನ ಇರಬಾರದು. ನೋಡುವುದು 2 ದೃಷ್ಟಿಯಿಂದ. ಇವರಿಗೇನು ಬಟ್ಟೆಗೂ ಇಲ್ವಾ, ಶ್ರೀಮಂತ ಬಡವರಾ ಅಂತ ಅನ್ನಿಸ್ಬಾರ್ದು. ಇನ್ನು ಕೆಲವು ಜನ ಪರವಾಗಿಲ್ವ, ಅನಾಯಾಸವಾಗಿ ಸಿಗ್ತಾ ಇದೆಯಲ್ಲ, ಹೀಗೂ ನೋಡಬಾರ್ದು. ಇದೆಲ್ಲವೂ ಸಹ ಆ ಸಮುದಾಯಕ್ಕೆ ಅವರೇ ಮಾಡುವಂಥ ಅಪಚಾರ.
ಅಷ್ಟು ಹಿನ್ನೆಲೆಯಲ್ಲಿ ಸ್ತ್ರೀಯ ಸಮಸ್ತಾಹ ಇಷ್ಟು ಸಾಕು ಇದರ ಬಗ್ಗೆ. ಆದರೂ ಸಹ ಈ ಸ್ತ್ರೀಯರನ್ನು ನಮ್ಮ ಪರಂಪರೆ ಹೇಗೆ ಗೌರವಿಸಿದೆ ಕೇಳಿದರೆ, ಒಂದು ಮಾತು ಬರುತ್ತೆ ಲಿಂಗ ಪುರಾಣದಲ್ಲಿ ಬಂದಂಥ ಮಾತು, ಶಂಕರಾ ಪುರುಷಾ ಸರ್ವೇ, ನಮ್ಮಲ್ಲಿ ಎಲ್ಲ ಪುರುಷರನ್ನು ಸಹ ಶಿವನ ರೂಪದಲ್ಲಿ ಕಂಡವರು ನಾವು. ಅದಾದಮೇಲೆ ಸ್ತ್ರೀಯ ಸರ್ವ ಮಹೇಶ್ವರಿ, ಎಲ್ಲ ಸ್ತ್ರೀಯರು ಸಹ ಮಹೇಶ್ವರಿ ಅಂತ. ಅದಕ್ಕೋಸ್ಕರನೇ ಅಲ್ಲ ನವರಾತ್ರಿಯಲ್ಲಿ ಅದನ್ನು ಕರೆದು ಕಾಲು ತೊಳೆದು ಪೂಜೆ ಮಾಡೋದು. ಆ ಭಾವನೆ ಇಲ್ಲದಿದ್ರೆ ಮಾಡ್ತಿದ್ರು ಅದನ್ನು. ಸ್ತ್ರೀಯ ಸರ್ವಾಹ ಮಹೇಶ್ವರಿ, ಎಲ್ಲ ಸ್ತ್ರೀಯರನ್ನು ಸಹ ಸಾಕ್ಷಾತ್ ಮಹೇಶ್ವರಿ ಅಂತಲೇ ಕಂಡಿದ್ದೇವೆ. ಅಷ್ಟೇ ಅಲ್ಲ, ಮುಂದೆ ಹೋಗಿ ಹೇಳುತ್ತೆ, ಮುಂದೆ ಅಲ್ಲೇನೆ ಏನು ಅಂದರೆ, ತತ್ರೈವ ಸ್ತ್ರೀಲಿಂಗ ಮುಖಿಲಂ ಗೌರಿ, ಹುಡುಗಿ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ವೃದ್ಧಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿ ಒಬ್ಬಾಕೆ ಸ್ತ್ರೀಯೂ ಸಹ ಗೌರಿ, ಸಾಕ್ಷಾತ್ ಗೌರಿ. ಪುಲ್ಲಿಂಗಂತೂ ಮಹೇಶ್ವರ, ಪುರುಷರೆಲ್ಲರೂ ಸಹ ಮಹೇಶ್ವರ, ಹೀಗೆ ಅಂತ. ಇನ್ನು ಆ ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ ಏನು ಅಂದರೆ, ಯತ್ಕಿಂಚಿತ್ ಸ್ತ್ರೀಷು ಲೋಕೇಶು ಸ್ತ್ರೀರೂಪಂ ದೇವಿ ದೃಶ್ಯತೆ. ಮೂರು ಲೋಕಗಳಲ್ಲಿ ಎಲ್ಲೆಲ್ಲಿ ನಮಗೆ ಸ್ತ್ರೀ ರೂಪ ಕಾಣುತ್ತೋ ಅದು ಎಲ್ಲವೂ ಸಹ ತತ್ ಸರ್ವಂ, ಅದು ನಿನ್ನದೇ ರೂಪ ಅಂತ ಶಾಸ್ತ್ರದ ನಿರ್ಣಯ. ಹಾಗಾಗಿ ನೋಡಿ, ನಾವು ಯಾವುದೇ ಸ್ತ್ರೀಯನ್ನು ನಾವು ಮಾತನಾಡಿಸ್ಬೇಕಿದ್ರೆ ಸಂಸ್ಕಾರವಂತ ಮಾತನಾಡಿಸೋದು ಅಮ್ಮ ಅಂತಲೇ ಕರೀತಾನೆ, ತಾಯಿ ಅಂತಲೇ ಕರೀತಾರೆ. ಆದರೆ ಇವತ್ತು ಕೆಲವು ಜನರಿಗೆ ಅದು ಇಷ್ಟ ಆಗೋದಿಲ್ಲ ಗ್ರಹಚಾರ. ಯಾಕೆಂದರೆ ಅದೊಂದು ಪವಿತ್ರವಾದ ಪದ ಅನ್ನೋದನ್ನೇ ನಮ್ಮ ಯಂಗರ್ ಜನರೇಷನ್ ಹೆಣ್ಣು ಮಕ್ಕಳು ಮರೀತಾ ಇದ್ದಾರೆ ಹೀಗೆ ಅಂತ. ಹಾಗೆ ಅಂತ ನೀವು ಏಕವಚನ ಮಾತಾಡಿಸಿ ನೋಡಿ, ಆವಾಗಲೂ ನೆಲ ಬಿಟ್ಟು ಹೇಳ್ತಾರೆ ಪಾಪ. ಯಾವುದಕ್ಕೆ ಕೋಪಿಸಿಕೊಳ್ಬೇಕು, ಯಾವುದನ್ನು ಒಪ್ಪಿಕೊಳ್ಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲದಂಥ ಸ್ಥಿತಿಗೆ ನಾವಾಗಿ ಬಂದರೆ ಬೇರೆಯವ್ರನ್ನ ನಾವು ಗೌರವ ನಿರೀಕ್ಷೆ ಮಾಡೋಕ್ಕಾಗುತ್ತಾ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ನಮ್ಮ ಸಾಹಿತ್ಯ ಹೇಳ್ತಾ ಹೋಗುತ್ತೆ. ಅದಾದಮೇಲೆ ಅಷ್ಟೇ ಅಲ್ಲ, ಮುಂದಕ್ಕೆ ಹೋಗಿ ಹೇಳುತ್ತೆ ಏನು ಅಂದರೆ, ಸ್ತ್ರೀಯೋರುಷ್ಟ ಸ್ತ್ರೀಯಸ್ತುಷ್ಟಾಹ, ಸ್ತ್ರೀಯರು ರುಷ್ಟಾಹ, ಕೋಪಿಸಿಕೊಂಡ್ರೂ ಏನಾಗುತ್ತೆ, ಸ್ತ್ರೀಯರು ಸಂತೋಷ ಪಟ್ಟರು ಏನಾಗುತ್ತೆ ಅಂತ. ಅಂದರೆ ಆಗ ತುಷ್ಟಾಹ ರುಷ್ಟಾಸ್ತು ದೇವತಾಹ, ಇಲ್ಲಿರುವ ಸ್ತ್ರೀಯರು ಕೋಪಿಸಿಕೊಂಡ್ರೆ ದೇವತೆಗಳು ಕೋಪ ಮಾಡ್ಕೊಳ್ತಾರಂತೆ. ಇವರು ಸಂತೋಷಪಟ್ಟು ಅವರು ಸಂತೋಷಪಡ್ತಾರೆ. ಯಾಕೆಂದರೆ ಇವರು ಅವ್ರ ರೂಪಕ್ಕಿಂತ ಬೇರೆ ಅಲ್ವಲ್ಲ, ನನ್ನದೇ ಇನ್ನೊಂದು ರೂಪಕ್ಕೆ ಅಪಚಾರ ಮಾಡಿದಾಗಾಯಿತು ಅಂತೇಳಿ ಯಾರಾದರೂ ಅವರಿಗೆ ಅನ್ಯಾಯ ಮಾಡಿದಾಗ ಅವರು ಕೋಪಿಸಿಕೊಳ್ತಾರಂತೆ. ಇವರು ಸಂತೋಷಪಟ್ಟರೆ ಅವರು ಸಂತೋಷಪಡ್ತಾರೆ ಅಂತ. ಅಂದರೆ ನಮ್ಮ ಸ್ತ್ರೀಯರಿಗೆ ಎಷ್ಟೆಲ್ಲ ಗೌರವ ಕೊಟ್ಟಿದ್ದು ಕಾಣುತ್ತೆ ನಮಗೆ ಹೀಗೆ ಅಂತ. ಇನ್ನು ಮನು ಹೇಳ್ತಾನೆ ಮುಂದೆ ಹೋಗಿ, ಏನು ಕೇಳಿದರೆ, ವರ್ಧಯಂತಿ ಕುಲಂ ತುಷ್ಟಾಹ ನಾಶಯಂತಿ ಅಪಮಾನಿತಾಹ ಅಂತ. ಸಂತೋಷಪಟ್ಟರೆ ಅವರು ಕುಲವನ್ನು ವೃದ್ಧಿಗೊಳಿಸಬಲ್ಲರು. ಅದಕ್ಕೋಸ್ಕರ ಹೇಳೋದು ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಯತೆ ಅಂತ. ಒಬ್ಬ ಸರಿಯಾದ ಗೃಹಿಣಿ ಅವಳು ಮನಸ್ಸು ಮಾಡಿದರೆ ಒಂದು ಕುಟುಂಬವನ್ನು ಮೇಲೆತ್ತಬಲ್ಲಳು. ಹಾಗಿಲ್ಲದೆ ಇದ್ರೆ, ಅವಳು ಸರಿಯಾಗಿಲ್ಲದೆ ಇದ್ರೆ ಗೃಹಂ ಉಚ್ಯತೆ ಅಲ್ಲ, ಗೃಹ ಮುಚ್ಚತೆ, ಮನೆ ಮುಚ್ಚೆ ಬಿಡ್ತಾರೆ ಹೀಗೆ ಅಂತ ಅಲ್ವಾ? ಹಾಗಾಗಿ ಬೇಸರ ಮಾಡ್ಕೊಳ್ಬೇಡಿ. ಇತ್ತೀಚೆಗೆ ನಡೆದ ಒಂದು ಘಟನೆ, ಅವರು ಸರಿ ಇಲ್ಲದಿದ್ರೆ ಏನಾಗುತ್ತೆ ಕೇಳಿದರೆ, ಗೃಹಂ ಮುಚ್ಯತೆ. ಮುಚ್ಯತೆ ಅಂದರೆ ಕನ್ನಡದ ಅರ್ಥ ಇಟ್ಕೊಂಡು ಹೇಳ್ತಾ ಇರೋದು, ಮನೆ ಮುಚ್ಚಿಬಿಡ್ತಾರೆ ಅಂದರೆ ಮನೆ ಮುರುಕರು ಅಂತ ಅರ್ಥ. ಇತ್ತೀಚೆಗೆ ಅಂಥವರ ಸಂಖ್ಯೆನೂ ತುಂಬ ಕಾಣ್ತಾ ಇದೆ. ಯಾಕೆಂದರೆ ಅವರೇನೆಲ್ಲ ಸತ್ ಗೃಹಿಣಿಯರ ಅಲ್ಲ, ಅದೇ ಆಗಿರೋ ಸಮಸ್ಯೆ ಅಂತ. ಇನ್ನು ಮನು ಹೇಳುವಂಥ ಮಾತು, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲರಿಗೂ ಬಾಯಲ್ಲುಂಟು ಇದು. ಎಲ್ಲಿ ನಾರಿಯರು ಅವರ ನಡತೆಯಿಂದ ಗೌರವಕ್ಕೆ ಆದರಕ್ಕೆ ಪಾತ್ರರಾಗ್ತಾರೋ ಆ ಮನೆಯಲ್ಲಿ ದೇವತೆಗಳು ನರ್ತನ ಮಾಡ್ತಾರೆ ಅಂತ. ನರ್ತನ ಮಾಡ್ತಾರೆ ಅಂದರೆ ಸಂತೋಷದಿಂದಿರ್ತಾರೆ, ಅವ್ರ ಸಾನ್ನಿಧ್ಯ ಇರುತ್ತೆ ಅಂತ. ಪ್ರತ್ಯಕ್ಷ ನೋಡಿದ್ದೇನೆ ಇದನ್ನೆಲ್ಲ ನಾನು ಸಾಕಷ್ಟು ಈಗ ಅಂತ. ಒಂದು ಕುಟುಂಬ, ಆ ಕುಟುಂಬದ ಹಿರಿಯ ಗೃಹಿಣಿ ನಂಬ್ತೀರ ಬಿಡ್ತಾರೆ, ಬೆಳಗಾತ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 2 ತಾಸು ಪೂಜೆ ಪುನಸ್ಕಾರ, ಅದನ್ನು ನೋಡ್ತಾ ಇರುವಂಥ ಮಕ್ಕಳಿಗೆಲ್ಲ ಆ ಸಂಸ್ಕಾರ ಬರದೇ ಹೋಗುತ್ತನ್ರಿ.
ಅಲ್ವಾ? ಯಾಕೆ ಟ್ಯಾಂಕಲ್ಲಿದ್ದ ನೀರೇ ತಾನೇ ಕೊಳಾಯಲ್ಲಿ ಬರೋದು ಹೀಗೆ ಅಂತ. ಅಷ್ಟೇ ಅಲ್ಲ, ಆ ಮನೆಯಲ್ಲಿರುವಂಥ ಗಂಡಸರೆಲ್ಲರೂ ಸಹ ಆಕೆಯನ್ನು ತಮ್ಮಂದಿರು, ಅಂದರೆ ಆ ಯಜಮಾನ ತಮ್ಮಂದಿರು, ಅತ್ತಿಗೆ ಅಂತ ಕರಿತಾ ಇರಲಿಲ್ಲ, ಅಮ್ಮ ಅಂತಲೇ ಕರಿತಾ ಇದ್ರು. ಯಾವುದೇ ಒಂದು ಸಂದರ್ಭ ಬಂದ ನಿರ್ಣಯ ಹೇಗೆ ಕೇಳಿದರೆ, ಕೇಳಿ ಅತ್ತಿಗೆ ಅಮ್ಮನನ್ನು ಕೇಳಿ ಅಂತ. ಯಾಕೆ ಸಾಧ್ಯ ಆಗುತ್ತೆ ಇದೆ ಕೇಳಿದ್ರೆ, ಅವರ ವೈಯಕ್ತಿಕವಾದಂತಹ ನಡತೆಯಿಂದ ಹೀಗೆ ಅಂತೇಳಿ. ಹಾಗಾಗಿ ಮನು ಹೇಳಿದಂಥ ಮಾತು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಷ್ಟಾದ ಮೇಲೆ ಅಷ್ಟೇ ಅಲ್ಲ, ಮುಂದೆ ಹೋಗಿ ಹೇಳುತ್ತೆ, ಒಬ್ಬ ಶ್ರೀವಿದ್ಯಾ ಉಪಾಸಕನಾದವನು ಎಂದೂ ಸ್ತ್ರೀಯರನ್ನು ಹಗುರವಾಗಿ ಕಾಣಬಾರದು. ದೇವ್ಯಾ ಉಪಾಸಕೈ ಪುಂಭಿ ಸ್ತ್ರೀಯೋ ನಿಂದ್ಯಾ ನ ಜಾತುಚಿತ್. ಅವನು ಅಂಥ ಉಪಾಸಕ, ಶ್ರೀವಿದ್ಯಾ ಉಪಾಸಕ, ಸ್ತ್ರೀಯರನ್ನು ನಿಂದಿಸಬಾರದು. ಹಾಗೆ ಅವನು ನಿಂದಿಸಿದರೆ ಇವನ ಆರಾಧ್ಯ ದೈವಳ ಅಂತಹ ಶ್ರೀವಿದ್ಯಾ ಅವಳು ಸಹಿಸೋದಿಲ್ಲ, ಇವನ ಉಪಾಸನೆ ಫಲ ಕೊಡೋದಿಲ್ಲ, ಅದು ಸಾರ್ಥಕ ಆಗೋದಿಲ್ಲ. ಅಂದರೆ ದೇವರ ಮನೆಯಲ್ಲಿ ಕುಳಿತು ಮಾಡುವುದು ಆ ಪರರೂಪದ ದೇವಿಯನ್ನಾದರೆ, ಹೊರಪ್ರಪಂಚದಲ್ಲಿ ಯಾರೇ ಸ್ತ್ರೀಯನ್ನು ಕಂಡಾಗಲೂ ಸಹ ಓಹ್ ಹರ ಬಚ್ಚಾ ಬಚ್ಚಾ ರಾಮ್ ಹೈ ಅನ್ನೋ ಹಾಗೆ ಪ್ರತಿ ಸ್ತ್ರೀಯನ್ನು ನೋಡಿದಾಗಲೂ ಸಹ ಜಗನ್ಮಾತೆ ಇನ್ನೊಂದು ರೂಪ ಎನ್ನುವಂಥ ಭಾವನೆ ಪುರುಷರಿಗೂ ಸಹ ಬರಬೇಕು. ಆ ಭಾವನೆ ಬರುವ ಹಾಗೆ ಸ್ತ್ರೀಯರು ಸಹ ನಡೆದುಕೊಳ್ಳಬೇಕು. ಹೀಗೆ ನಮ್ಮ ಪರಂಪರೆ ಅಂತೂ ಇಷ್ಟು ಗೌರವವನ್ನು ಕೊಟ್ಟಿದೆ. ಹೀಗೆ ದೇವೀವತ್ ಮಾನನೀಯಾಶ್ಚ ದೇವ್ಯಾಂಶಸ್ತಾಹ ಯತಃ ಸ್ಮೃತಃ. ಹಾಗಾಗಿ ಪ್ರತಿಯೊಬ್ಬ ಸ್ತ್ರೀಯೂ ಸಹ ದೇವಿಯ ಅಂಶ ಅಂತಲೇ ನಮ್ಮ ಪರಂಪರೆ ಪರಿಗಣಿಸಿದೆ. ಅದನ್ನು ಹೇಳಸ್ತೆ, ಸ್ತ್ರೀಯ ಸಮಸ್ತಾಹ, ಈ ಜಗತ್ತಿನಲ್ಲಿರುವಂಥ ಎಲ್ಲ ಸ್ತ್ರೀಯರೂ ಸಹ ನಿನ್ನದೇ ಭೇದ. ಯಾರು ಹೇಳಿದ ಮಾತು ಇದು? ದೇವತೆಗಳು ಹೇಳಿದಂತಹ ಮಾತು. ಇಷ್ಟಾದ ಮೇಲೆ ಮುಂದಿನ ಮಾತು ವಿದ್ಯಾಹ ಅಂತ ಒಂದು ಶಬ್ದ ಉಂಟು ಅಲ್ಲಿ. ವಿದ್ಯೆ ಅಂದರೆ ನಾವು ಇವತ್ತು ಏನು ಹೇಳಿದ್ದೇವೆ ಕೇಳಿದರೆ, ಸ್ಕೂಲಿಗೆ ಹೋಗೋದು ಬರೀ ಹೋಗೋದಲ್ಲ, ಮೂಟೆ ಹೊತ್ಕೊಂಡು ಹೋಗೋದು, ಅವರಷ್ಟೇ ಬರೋದಲ್ಲ, ಅಪ್ಪ ಅಮ್ಮನತ್ತು ಒಂದಿಷ್ಟು ಹೊರಿಸೋದು, ಆಮೇಲೆ ಅವ್ರು ಬರಬೇಕಿದ್ರೆ ಬಸ್ ಹಿಡಿಬೇಕಿದ್ರೇ ಮೂಟೆಯನ್ನು ಇವರು ತಗೊಂಡು ಬರೋದು, ಇವ್ರ ಮುಂದೆ ಇನ್ನೇನು ಸಂಸಾರದ ಭಾರ ಹೊರ್ತಾರೆ ಅಲ್ವಾ? ಇಲ್ಲಿಂದನೇ ಇವರು ಬೇರೆಯವ್ರ ಹತ್ರ ಹೊರಿಸ್ತಾ ಇದ್ರೆ ಅಪ್ಪ ಅಮ್ಮನೇ ಅವ್ರನ್ನ ಹಾಳು ಮಾಡೋರು. ಈಗ ಅಂತ ನಿನ್ನ ಬ್ಯಾಗು ನಿನ್ನ ಪುಸ್ತಕ ನಿನಗೆ ಬಿಟ್ಟಿದ್ದು, ತಗೊಂಡು ಹೋಗು ತಗೊಂಡು ಬಾ, ರಕ್ಷಣೆಗೋಸ್ಕರ ಬಸ್ ಹತ್ತಿಸ್ಲಿಕ್ಕೆ ಬರ್ತೇನೆ ಅಷ್ಟೇ. ಯಾರೋ ಹೇಳ್ತಾರ? ನನಗೆ ಕೆಲವು ಸಲ ಆಶ್ಚರ್ಯ, ಇಬ್ಬರು ಮಕ್ಕಳು ಹೋಗ್ತಾರೆ ಅಂದರೆ ಆ ಅಪ್ಪನ ಅಮ್ಮನೂ ಇರ್ತಾರಲ್ಲ, ಇಲ್ಲೊಂದು ಬ್ಯಾಗು ಇಲ್ಲೊಂದು ಬ್ಯಾಗು ಎರಡು ಕಡೆ. ಸ್ಕೂಲಿಗೆ ಹೋಗೋರು ಅವರೋ ಇವರು ಅಂತ ಸಂಶಯ ನನಗೆ. ಇಷ್ಟ ಬದಲಾವಣೆ ಮಾಡೋದು ಕಷ್ಟ. ಯಾಕೆ ಅಂದರೆ ತಂದೆ ತಾಯಿಯರು ಇವರೇ ಆ ಮೋಹಕ್ಕೆ ಒಳಗಾಗ್ಬಿಟ್ರೆ ಏನಾಗ್ತಾರೆ? ಅವರು ಚೆನ್ನಾಗಿ ಇವ್ರನ್ನ ದುಡಿಸ್ಕೊಳ್ತಾರೆ, ಆಮೇಲೆ ಪರ್ಮನೆಂಟಾಗಿ ಇವ್ರನ್ನ ದುಡಿಸ್ತಾ ಇರ್ತಾರೆ. ಯಾಕೆ ನಾನು ಇದನ್ನು ಬಹಳಷ್ಟು ವರ್ಷಗಳ ಕಾಲ ಪೋಷಕರಿಗೆ ಹೇಳಿ 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 ಕೊನೆಗೆ ಏನಾಗ್ತಿತ್ತು ಕೇಳಿದರೆ, ಗೇಟ್ವರೆಗೆ ಇವರೇ ಹೊತ್ಕೊಂಡು ಬರೋರು. ಅಲ್ಲಿ ಬಂದಮೇಲೆ ಇವರಿಗೆ ಈ ಮೇಷ್ಟ್ರ ದೃಷ್ಟಿ ಬಿದ್ದುಬಿಟ್ರೆ ಅಂಥೇಳಿ ಅಲ್ಲಿಂದ ಅವ್ರು ಹೆಗಲಿಗೆ ಏರ್ಸಿ ಕಳಿಸೋರು. ಹೀಗೆ ಆಮೇಲೆ ಅವರು ಹೇಳೋರು, ಅಕಸ್ಮಾತ್ ಹೀಗೆ ನೋಡಿದರೆ ಅಷ್ಟನ್ನೇ ಗೊತ್ತಾಗ್ತಿತ್ತು ಅವರಿಗೆ. ಇಲ್ಲ ಸರ್, ಅಲ್ಲಿವರೆಗೆ ಅವರೇ ತಂದಿದ್ದಾರೆ, ನೀನು ಅಪ್ಪನ ಹತ್ರ ಹೊರಿಸ್ಕೊಂಡು ಬಂದ್ಯಾ ಅಂತ ನಾವೇನು ಕೇಳಬೇಕಾದ್ದಿಲ್ಲ, ಅಮ್ಮನ ಹತ್ರ ನಿನ್ನ ಬ್ಯಾಗನ್ನು ಹೊರಿಸ್ಕೊಂಡು ಬಂದ್ಯಾ ಅಂತ ಕೇಳಬೇಕಾದ್ದಿಲ್ಲ. ಇಲ್ಲ ಸರ್, ಅವರೇ ಅಲ್ಲಿವರೆಗೆ ತಂದಿದ್ದಾರೆ, ಇಲ್ಲಿಂದ ಮುನ್ನ ತಂದಿದ್ದೇನೆ ಸರ್. ಯಾಕೆ ಬಿಡೋದಿಲ್ಲ ಸರ್? ಯಾರನ್ನು ನಾವು ಇವಾಗ ಸರಿ ಮಾಡಬೇಕು? ಇದು ಪ್ರಶ್ನೆ ಇರೋದು. ಹಾಗಾಗಿ ಮುಂದೆ ಪರ್ಮನೆಂಟಾಗಿ ಅವ್ರನ್ನ ಏನು ಮಾಡ್ತಾರೆ, ಇವರು ದುಡಿಸಿಕೊಳ್ತಾರೆ ಹೀಗೆ ಅಂತ. ಹಾಗಾಗಿ ನಾವೇ ಇದಕ್ಕೆ ಸಿದ್ಧರಾದರೆ ಮಕ್ಕಳನ್ನು ಬೈದು ಏನು ಪ್ರಯೋಜನ ಅಲ್ವಾ? ಹಾಗಾಗಿ 60ರಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಹಾಳಾಗೋದಕ್ಕೆ ಕಾರಣ ಪೋಷಕರು. ಯಾಕೆ? ಅತಿಯಾದಂತಹ ಮೋಹ. ಅಷ್ಟೇ ಅಂತ. ಮೋಹ ಮುಸುಕಿದ ಬುದ್ಧಿ
ಸರ್ವನಾಶದ ಸಿದ್ಧಿ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ವಿದ್ಯೆ, ಆ ವಿದ್ಯೆ ಎಷ್ಟಪ್ಪ ಅಂತಂದರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇದೇ ವಿದ್ಯೆ ಅಲ್ಲ ಅಂತ. ನಮ್ಮಲ್ಲಿ ವಿದ್ಯೆ ಅಂದರೆ ಏನಂತ ಕೇಳಿದರೆ, ಹೊಟ್ಟೆಪಾಡಿನ ವಿದ್ಯೆ ಬೇರೆ, ಇದನ್ನು ಬೆಳೆಸುವ ವಿದ್ಯೆ ಬೇರೆ. ನಮ್ಮವರು ಯಾವುದು ಇದನ್ನು ಬೆಳೆಸತ್ತೋ, ಬುದ್ಧಿಯನ್ನು ಬೆಳೆಸತ್ತೋ ಅದನ್ನು ವಿದ್ಯೆ ಅಂತ ಕರೆದ್ರು. ಇದಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದನ್ನು ನೈವೇದ್ಯ ಅಂತ ಕರೆದ್ರು ಅಲ್ವಾ? ಹಾಗಾಗಿ ಅಂಥ ವಿದ್ಯೆಗಳು ಎಷ್ಟು ಅಂತಂದರೆ, ಮೊದಲನೇದಾಗಿ ನೋಡಿ, ವಿದ್ಯಾಹ ಚತಸ್ರಃ, ತುಂಬ ಭೇದ ಉಂಟು ಇದರೊಳಗೆ. ಹೇಳಿದ್ನಲ್ಲ, ಇಲ್ಲಿಂದ ಮುಂದೆ ಒಂದೊಂದು ಶ್ಲೋಕ ವಿವರಣೆ ಮಾಡಬೇಕಾದ್ರೆ ಒಂದೊಂದು ತಾಸು ಹಿಡಿಯುತ್ತೆ ಹೀಗೆ ಅಂತ. ಎಷ್ಟು ವಿದ್ಯೆಗಳು ಅಂದರೆ, ಮೂಲತಃ 4 ವಿದ್ಯೆಗಳು. ಯಾವುದಪ್ಪ? ಅದೇ ವೇದ ವಿದ್ಯೆ ಅಲ್ವಾ? ಹೀಗೆ ಅಂತ ಯಾವ್ಯಾವುದು. ಅದಾದಮೇಲೆ ಮತ್ತೆ ಪುನಃ 14 ವಿದ್ಯೆಗಳು ಭವಂತಿ. ಹೇಗೆ ಅಂತ ಕೇಳಿದರೆ, ಆ ಮೂಲ ವಿದ್ಯೆ 4 ಯಾವುದು ಅಂತಂದರೆ, ಆನ್ವೀಕ್ಷಿಕಿ ತ್ರಯೀ ವಾರ್ತಾ ದಂಡನೀತಿಶ್ಚ ಶಾಶ್ವತಿ ಅಂತ. ಆನ್ವೀಕ್ಷಿಕಿ ಅಂತ ಒಂದು ಶಬ್ದ. ಅದಾದಮೇಲೆ 2ನೇದು ತ್ರಯೀ ಅಂತ, 3ನೇದು ವಾರ್ತಾ, 4ನೇದು ದಂಡನೀತಿ. ಇದು 3 ನಮ್ಮ ದೇಶದ ಮೂಲವಾದಂಥ ವಿದ್ಯೆ. ಇದು 4 ಯಾವ್ಯಾವುದು ಹಾಗಿದ್ರೆ? ಆನ್ವೀಕ್ಷಿಕಿ ಅಂದರೆ ಏನು ಅಂದರೆ, ಆನ್ವೀಕ್ಷಿಕಿ ಅಂದರೆ ತರ್ಕವಿದ್ಯೆ. ಹೆಜ್ಜೆ ಹೆಜ್ಜೆಗೂ ಸಹ ವಿಚಾರ ಮಾಡೋದು. ವಿಚಾರ ಮಾಡೋದು ಅಂದರೆ ಹೇಗೆ ಅಂತಂದರೆ, ಇದನ್ನು ಶಾಸ್ತ್ರದಲ್ಲಿ ತರ್ಕಶಾಸ್ತ್ರ ಅಂತ ಕರೀತಾರೆ. ಅವರು ಯಾವುದನ್ನು ವಿಚಾರ ಮಾಡದೆ ಒಪ್ಕೊಳ್ಳೋದೇ ಇಲ್ಲ. ಇವತ್ತು ನಾವು ಸೈನ್ಸ್ ಅಂತ ಹೇಳ್ತೇವಲ್ಲ, ಈ ಸೈನ್ಸ್ ಹುಟ್ಟೋಕ್ಕಿಂತ ತುಂಬ ಮೊದಲೇ ಹುಟ್ಟಿದಂಥದ್ದು, ಕಣಾದಾದಿಗಳು ಋಷಿಗಳು ಕಂಡಂಥದ್ದು. ಉದಾಹರಣೆಗೆ ಇಲ್ಲೊಂದು ದೊನ್ನೆ ಇದೆ, ದೊನ್ನೆ ಒಳಗಡೆಗೆ ತುಪ್ಪ ಹಾಕಿದ್ದೀರಿ. ಸುಮ್ಮನೆ ಅವ್ರು ವಿಚಾರ ಮಾಡ್ತಾರೆ, ದೊನ್ನೆ ಒಳಗಡೆ ತುಪ್ಪ ಇದೆಯೋ ಅಥವಾ ತುಪ್ಪಕ್ಕೆ ದೊನ್ನೆ ಅಂಟ್ಕೊಂಡಿದೆಯೋ? ಏನು ಹೇಳ್ತೀರಿ ನೀವು ಇವಾಗ? ಯಾವ ಸರಿ ಅಂತೀರಿ ಅಲ್ವಾ? ಆಧಾರ ಅಂತ ಹೇಳ್ತೇವೆ. ಆಧಾರವನ್ನು ನೆಲಕ್ಕೆ ಕೆಳಗೆ ಇರಬೇಕು, ಮೇಲೂ ಇರಬಹುದಾ? ಹೌದು ತಾನೆ? ಹೀಗೆ ಪ್ರತಿ ಹಂತದಲ್ಲೂ ಸಹ ವಿಚಾರ ಮಾಡುವಂತಹ ವಿದ್ಯೆಯೇ ಅದಕ್ಕೆ ಹೆಸರು ಏನು ಕೇಳಿದರೆ ಆನ್ವೀಕ್ಷಿಕಿ ಅಂತ. ಅದರ ಇನ್ನೊಂದು ಹೆಸರು ತರ್ಕವಿದ್ಯಾ. ತರ್ಕ ಅಂದರೆ ಪ್ರತಿ ಒಂದನ್ನು ಸಹ ವಿಚಾರ ವಿಚಾರ ವಿಚಾರ, ಸಣ್ಣ 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 ಅಂಶವನ್ನು ಸಹ ವಿಚಾರ ಮಾಡುವಂತಹದ್ದು, ಅದು ತರ್ಕವಿದ್ಯೆ. ಇದು ಮೊದಲ ವಿದ್ಯೆ. ಅದಾದಮೇಲೆ 2ನೇದು ಅನ್ವೀಕ್ಷಿಕಿ ತ್ರಯೀ. ತ್ರಯೀ ಅಂದರೆ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹಾಗಾಗಿ ಈ 4 ವೇದಗಳು. ಒಂದೊಂದು ವೇದ ಓದೋದಕ್ಕೆ 11 ವರ್ಷ. ಅಂಥದ್ದು 4 ಅಂದರೆ ಎಷ್ಟಾಯಿತು? 44 ಆಯಿತು. ಇನ್ನು ಈ ತರ್ಕಶಾಸ್ತ್ರ ಓದೋದಕ್ಕೆ ಒಂದು 6 ವರ್ಷ ಇಟ್ಕೊಳ್ಳಿ. ಆಯಿತಾ? ಆಯಿತು. ಅದಾದಮೇಲೆ ಇದು 2 ವಿದ್ಯೆ ಇವಾಗ ನಾನು ಹೇಳಿದ್ದು. ಮತ್ತೆ ಮುಂದಿನದು ವಾರ್ತಾ. ಬರೀ ಇಷ್ಟೇ ಆದರೂ ಸಾಕನ್ರಿ, ಹೊಟ್ಟೆಪಾಡಿ ಏನೂ ಬೇಡವ ನಮಗೆ ಅಂತಂದರೆ ಅದೇ ನೈವೇದ್ಯಕ್ಕೆ ಸಂಬಂಧಪಟ್ಟಿದ್ದು. ವಾರ್ತಾ ಅಂದರೆ ಕೃಷಿ. ಕೃಷಿ ಅಂದರೆ ಭೂಮಿಯನ್ನು ಉಳೋದು, ಬಿತ್ತೋದು, ಬೆಳೆಯೋದು. ಅದಾದಮೇಲೆ ಗೋರಕ್ಷಣ, ಹಸುಗಳನ್ನು ಸಾಕೋದು, ಪಶುಸಂಗೋಪನೆ ನಮ್ಮದೇ ಅದು. ಅದಾದಮೇಲೆ ವಾಣಿಜ್ಯ, ಇಷ್ಟಿದ್ರೆ ಸಾಕ, ವ್ಯಾಪಾರ. ಯಾಕೆ ನಾವಿಲ್ಲಿ ಕುಳಿತು ತಿನ್ನಬೇಕು, ಯಾರೋ ಪುಣ್ಯಾತ್ಮ ಮಾರ್ಕೆಟಿಗೆ ಹೋಗಿ ತರಬೇಕು, ಇಲ್ಲಿ ತಂದು ಅದನ್ನು ನಮಗೆ ಸಪ್ಲೈ ಮಾಡಬೇಕು, ಇಂಥವರು ಬೇಕಲ್ವಾ? ಹಾಗಾಗಿ ಇದು ವಾಣಿಜ್ಯ ವಿದ್ಯೆ, ಹೌದು ತಾನೆ? ಹಾಗಾಗಿ ಕೃಷಿ, ಗೋರಕ್ಷಣ, ವಾಣಿಜ್ಯಾದಿ ಜೀವಿಕ ಉಪಯುಕ್ತ ವಿದ್ಯೆ, ಅದು ಹೊಟ್ಟೆಪಾಡಿನ ವಿದ್ಯೆ ಎಲ್ಲವೂ ಸಹ. ಇದು 3ನೆಯ ವಿದ್ಯೆ. ಮತ್ತು 4ನೇದು, ಇಷ್ಟೆಲ್ಲ ಮಾಡಬೇಕಿದ್ರೆ ಕೆಲವು ಸಲ ಏನಾಗುತ್ತೆ, ಮನುಷ್ಯ ತನ್ನ ಬದುಕಿನ ನಿಯಮವನ್ನು ಮೀರಿ ಬಿಡ್ತಾನೆ. ಮಾರ್ಕೆಟಲ್ಲಿ ಮೊದಲು ಹೋಗಿ ನಿಂತವನ್ನ ಕೊನೆಗೆ ಹೋಗಿ ನಿಂತವನು ಎಳೆದು ಹಾಕ್ಬಿಟ್ಟು ಇವನು ಮೊದಲು ನಿಂತುಬಿಡ್ತಾನೆ. ಅಂಥವನ್ನು ಸರಿಪಡಿಸೋದಕ್ಕೆ ದಂಡನೀತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಕಾಲದಲ್ಲಿ ಇತ್ತು. ಇದನ್ನು ಶುಕ್ರನೀತಿ ಅಂತ ಕರೀತಾರೆ. ಶುಕ್ರಾದಿ ಪ್ರಣೀತ ಅರ್ಥಶಾಸ್ತ್ರ ವಿದ್ಯಾ. ಅರ್ಥಶಾಸ್ತ್ರ ಅಂದರೆ ಬರೀ ಎಕಾನಮಿಕ್ಸ್ ಇಷ್ಟೇ ಅರ್ಥ ಅಲ್ಲ, ದಂಡನೀತಿಯೂ ಹೌದು. ಯುಟಿಲೈಸ್ ಮಾಡಿದ ದುಡ್ಡನ್ನು ಹೇಗೆ ಬೆಳೆಸಬೇಕು ಅಂತ ವಿಚಾರ ಮಾಡೋದು ಸಹ ಹೌದು. ಹಾಗಾಗಿ ನಮ್ಮವರು ಇದನ್ನೆಲ್ಲ ತುಂಬ ಹಿಂದೆ ವಿಚಾರ ಮಾಡಿದ್ದಾರೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಈ ಅರ್ಥಶಾಸ್ತ್ರದ ಬಗ್ಗೆ ತುಂಬ ಹೇಳಿದ್ದಾರೆ. ದುರ್ದೈವ ಅಂದರೆ ನಮ್ಮ ದೇಶದಲ್ಲಿ ಯಾವನು ಅರ್ಥಶಾಸ್ತ್ರದಲ್ಲಿ MA ಮಾಡಿರ್ತಾನೋ ಅವನಿಗೆ ಭೀಷ್ಮಾಚಾರ್ಯ ಹೇಳಿದ ಒಂದು ಶಬ್ದವೂ ಗೊತ್ತಿರೋದಿಲ್ಲ.
ಅವನು ಎಕಾನಮಿಕ್ಸ್ MA ಅಲ್ಲ. ನಮ್ಮ ಯೂನಿವರ್ಸಿಟಿಗಳು ಹೀಗೆ ನಮ್ಮ ಮಕ್ಕಳನ್ನು ತಯಾರು ಮಾಡೋದು. ನಮ್ಮ ದೇಶದವ್ರು ಹೇಳಿದ್ದು ಗೊತ್ತೇ ಇರೋದಿಲ್ಲ ಪಾಪ ಅವರು, ಎಲ್ಲವೂ ಸಹ ಅಲ್ಲಿಂದ ಬರಬೇಕು, ಪಶ್ಚಿಮದಿಂದ ಬೀಸಿದ ಗಾಳಿಗೆ ಅಂತ. ಹಾಗಾಗಿ ವಿದ್ಯೆಗಳು 4 ಅಂತ ಹೇಳಿದಾಗ ಇಷ್ಟು ಬರ್ತವೆ: ಆನ್ವೀಕ್ಷಿಕಿ, ತ್ರಯೀ, ಮತ್ತು ವಾರ್ತಾ, ದಂಡನೀತಿ. ಇದು 4. ಇದಿಷ್ಟೇನಾ? ಅಲ್ಲ, ಇಷ್ಟೇ ಅಲ್ಲ. ಹಾಗಿದ್ರೆ ಎಷ್ಟಿವೆ ಕೇಳಿದರೆ, ವಿದ್ಯೆಗಳು ನಿಜವಾಗಿರೋದು ವಿದ್ಯೆ 14 ತರಹದ ವಿದ್ಯೆಗಳು. 4 ಆಯಿತು, 4ಕ್ಕೆ 10 ಸೇರಿಸ್ಬೇಕು. ಈಗ ಯಾವ್ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಅಂಗಾನಿ ವೇದಾಶ್ಚತ್ವಾರಃ. ಈ 4 ವೇದಗಳು ಒಂದಾಯಿತು. 4 ವೇದಗಳು 4 ಆದವು ಅಲ್ಲ, ಅಲ್ಲಿಗೆ ಇದು ಒಂದಾಯ್ತು. ಈ 14 ವಿದ್ಯೆಗಳನ್ನು ಹೇಳ್ತಾರೆ ಇವಾಗ. ಇದೆಲ್ಲವೂ ರೂಪವೂ ಸಹ ಜಗನ್ಮಾತೆದೆ. ಹಾಗಾಗಿ ನಾನು ಓದಿದ್ದು ಮಾತ್ರ ಹೆಚ್ಚು, ಅವನು ಓದಿದ್ದು ನಿಕೃಷ್ಟ, ಕಳಪೆ ಅಂತ ಅಂದ್ಕೊಳ್ಬಾರ್ದು. ಯಾಕೆಂದರೆ ಅದು ಸಹ ಜಗನ್ಮಾತೆಯ ರೂಪ. ಅಲ್ಲಿಗೆ ಅಂಗಾನಿ ವೇದಾಹ, 4 ವೇದಗಳು 4 ಆದವು. ಈ ವೇದಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ 6 ಅಂಗಗಳಿವೆ: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತ. ಇದು ಒಂದೊಂದನ್ನು ಓದೋದಕ್ಕೆ 5-5 ವರ್ಷ ಬೇಕು. ವೇದ 4 ಓದೋದು ಮುಗಿಸೋದಕ್ಕೆ 44 ವರ್ಷ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ 6-6 ವರ್ಷ, 5-5 ವರ್ಷ ಇಟ್ಕೊಳ್ಳಿ. ಎಷ್ಟಾಯ್ತಪ್ಪ ಲೆಕ್ಕ ನೀವು ಹಾಕ್ಕೊಳ್ಳಿ. ಅಲ್ಲಿಗೆ 4, ಇದು 6, ಎಷ್ಟಾಯಿತು? 10 ಆಯಿತು. ಇದಾದ ಮೇಲೆ ಮತ್ತೆ ಮುಂದಿನದು ಪುರಾಣಂ ಧರ್ಮಶಾಸ್ತ್ರಂಚ. ಪುರಾಣ ವಿದ್ಯೆ 18 ಪುರಾಣಗಳು ಅದು. ಅದಾದಮೇಲೆ ಮುಂದಿನದು ಧರ್ಮಶಾಸ್ತ್ರ. ನಮ್ಮ ದಿನನಿತ್ಯದ ಬದುಕು ಹೇಗಿರಬೇಕು ಅಂತ ತಿಳಿಸಿಕೊಡುವಂತಹ ಸಂವಿಧಾನ ಅದು. ಇದನ್ನೇ ಕಲ್ಪ ಅಂತ ಕರೀತಾರೆ. ಒಬ್ಬ ಇದ್ದಾನಪ್ಪ ಆಸ್ತಿಕ, ನಾನು ಬೆಳಗಾತ ಎದ್ದ ತಕ್ಷಣ ಮೊದಲು ಏನು ಮಾಡಬೇಕು ಅಂತ ಅವನಿಗೆ ಸಂಶಯ ಬರುತ್ತೆ. ಅವನಿಗೆ ಉತ್ತರ ಹೇಳಬೇಕೋ ಬೇಡ? ಅವನಿಗೆ ಉತ್ತರ ಹೇಳುತ್ತೆ. ಈಗ ಸಾಯಂಕಾಲ ಮನಗುವವರೆಗೆ ನನ್ನ ಜೀವನ ಹೇಗಿರಬೇಕು, ನನ್ನ ಜೀವನದ ಅಂದರೆ ಈ ಶುದ್ಧತೆ ಬದ್ಧತೆ ಹೇಗಿರಬೇಕು ಅಂತ ಸಂಶಯ ಬಂದವನಿಗೆ ಉತ್ತರ ಹೇಳುವಂಥ ಗ್ರಂಥ ರಾಶಿ. ಅದಕ್ಕೆ ಹೆಸರು ಧರ್ಮಶಾಸ್ತ್ರ. ಪುರಾಣ ಮತ್ತು ಧರ್ಮಶಾಸ್ತ್ರ ಎಷ್ಟಾಯಿತು ಇಲ್ಲಿಗೆ? 12 ಆದವು ಹೀಗೆ ಅಂತ. ಅದಾದಮೇಲೆ ಮತ್ತೆ ಮೀಮಾಂಸಾ ನ್ಯಾಯ ವಿಸ್ತರ. ಮೀಮಾಂಸಾ ಅಂದರೆ ಯಜ್ಞ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥದ್ದು, ಇದು ಒಂದು. ಅದರಾದಮೇಲೆ ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ ಅಂತ ಹೇಳಿದ್ನಲ್ಲ, ಈ ತರ್ಕಶಾಸ್ತ್ರ. ಹೀಗೆ ಒಳ್ಳಿಗೆ 14 ಆದವು. ಈ 14 ವಿದ್ಯಾರೂಪದಲ್ಲಿ ಇರುವವಳು ಸಹ ನೀನೇ. ಮೊದಲು ಹೇಳಿದಂಥ 4 ವಿದ್ಯಾಸ್ವರೂಪದಲ್ಲಿರುವವಳು ನೀನೇ ಆಗಿದ್ದೀಯೇ ಅಂತ. ಇಲ್ಲಿ ಮೀಮಾಂಸಾ ಅಂತ ಹೇಳಿದಾಗ ಕೆಲವು ಜನರಿಗೆ ಸಂಶಯ ಬರ್ತದೆ, ನಿಮ್ಮ ವೇದಾಂತ ಬಂದೇ ಇಲ್ವಲ್ರಿ ಅಂತ ಯಾರು ಹೇಳ್ಬೋದು. ಆ ಮೀಮಾಂಸದಲ್ಲಿ 2, ಒಂದು ಪೂರ್ವ ಮೀಮಾಂಸಾ, ಇನ್ನೊಂದು ಉತ್ತರ ಮೀಮಾಂಸಾ ಅಂತ. ಪೂರ್ವ ಮೀಮಾಂಸಾವನ್ನು ಕೊಟ್ಟವರು ಜೈಮಿನಿ ಮುನಿಗಳು, ಹಾಗಾಗಿ ಅದಕ್ಕೆ ಪೂರ್ವ ಮೀಮಾಂಸಾ ಅಂತ ಹೆಸರು. ಅದರ ಇನ್ನೊಂದು ಮುಂದುವರಿದ ಭಾಗವೇ ವೇದಾಂತ, ಅದಕ್ಕೆ ಉತ್ತರ ಮೀಮಾಂಸಾ ಅಂತ. ಉತ್ತರ ಮೀಮಾಂಸದ ಪ್ರಣೇತ ಮಾಡಿದವರು ವೇದವ್ಯಾಸರು. ಹಾಗಾಗಿ ಅದು 2 ಸೇರಿ ಒಂದು ಶಬ್ದ. ಒಟ್ಟಾರೆ ಹೀಗೆ ಈ 14 ತರಹದ ವಿದ್ಯಾರೂಪದಲ್ಲಿ ಇರುವವಳು ನೀನೇ. ಯಾಕೆ ಹೇಳ್ತಿದ್ದೇನೆ ಇದನ್ನು? ವಿದ್ಯಾಸಮಸ್ತಾಹ, ಎಲ್ಲ ವಿದ್ಯೆಗಳ ರೂಪದಲ್ಲಿರುವವಳು ನೀನೇ ಅಂತ ದೇವತೆಗಳು ಆಕೆಯನ್ನು ಸ್ತುತಿ ಮಾಡಿದ್ದಾರೆ. ಇಷ್ಟ ಮುಗಿದಿಲ್ಲ. ಇದು ಏನು ಕೇಳಿದರೆ, ಈ 6 ಅಂಗಗಳು ಅಂತ ನಾನು ಹೇಳಿದ್ನಲ್ಲ, ಏನು ಕೇಳಿದರೆ ಛಂದಸ್ಸು, ನಿರುಕ್ತ, ವ್ಯಾಕರಣ ಅಂತೆಲ್ಲ, ಅದನ್ನು ಮತ್ಪನ ಹೇಳ್ತಾರೆ. ಛಂದಃ ಕಲ್ಪ ಜ್ಯೋತಿಷೀಂ. ಛಂದಸ್ಸು, ಕಲ್ಪ, ಜ್ಯೋತಿಷ್ಯ ಮತ್ತು ಇವೆಲ್ಲವೂ ಸಹ ಹೇಗಿವೆ ಅಂತಂದರೆ, ಇದಕ್ಕೆ ಹೇಳ್ತಾರೆ ಮತ್ಪುನಃ ವ್ಯಾಕರಣಂ ಚೇತಿ ಷಡಂಗಾನಿ ಶ್ರುತೇ ಜಗುಹು. ಈ ಛಂದಸ್ಸು ಅಂದರೆ ಮೀಟರ್ ಅಂತ. ಯಾವುದೋ ಒಂದು ಪದ್ಯ ರಚನೆ ಮಾಡೋದಕ್ಕೆ ನಿರ್ದಿಷ್ಟವಾದ ಛಂದಸ್ಸನ್ನು ರಚನೆ ಮಾಡ್ತೇವಲ್ಲ, ಇದೆಲ್ಲ ಯಾಕೆ ಬೇಕು ಕೇಳಿದರೆ, ಆ ವೇದ ಪುರುಷ, ನಮ್ಮಲ್ಲಿ ವೇದ ಅನ್ನೋದು ಬರೀ ಶಬ್ದ ರಾಶಿ ಅಲ್ಲ, ವೇದ ಪುರುಷ ಸಾಕ್ಷಾತ್ ಭಗವಂತ ಅಂತಲೇ ವೇದವನ್ನು ನಮ್ಮ ಪರಂಪರೆ ಕರೆದಿದೆ. ಆ ವೇದ ಪುರುಷನ ಪಾದಗಳು ಛಂದಸ್ಸು.
ಛಂದಸ್ಸುಗಳು ಅವನ ಪಾದ, ಅಂದರೆ ಜಗನ್ಮಾತೆಯ ಪಾದ. ವೇದಸ್ಯ ಹಸ್ತವು ಕಲ್ಪಃ, ಅದಾದ ಮೇಲೆ ಆ ವೇದ ಪುರುಷನ ಹಸ್ತಗಳು ಯಾವುದನ್ನು ಕಲ್ಪ, ಧರ್ಮಶಾಸ್ತ್ರಗಳು ಅಂತ ಅರ್ಥ. ಅಂದರೆ ಆಚಾರ ಶುದ್ಧವಾಗಿರಬೇಕು ಅಂತ, ಅದಕ್ಕೋಸ್ಕರ ಕಲ್ಪವನ್ನು ಅವನ ಹಸ್ತ ಅಂತ ಹೇಳ್ತಾರೆ. ಅದಾದಮೇಲೆ ಜ್ಯೋತಿಷಾಂ ಅಯನಂ ಚಕ್ಷುಹು, ಆ ಭಗವಂತನ ಕಣ್ಣು ಯಾವುದು ಕೇಳಿದರೆ ಜ್ಯೋತಿಷ್ಶಾಸ್ತ್ರವೇ ಅವನ ಕಣ್ಣು, ಅಂದರೆ ಜಗನ್ಮಾತೆಯ ಕಣ್ಣು ಯಾವುದು? ಜ್ಯೋತಿಷ್ಯ ಶಾಸ್ತ್ರ. ಶೋಸ್ತ್ರಂ ನಿರುಕ್ತ ಮುಚ್ಚತೆ, ನಿರುಕ್ತ ಅಂತ ಒಂದು ಉಂಟು ಮಧ್ಯದಲ್ಲಿ. ಅದರ ಶಬ್ದದ ಎಟಿಮಾಲಜಿ, ಯಾವುದೋ ಒಂದು ಶಬ್ದ ಬಂದಾಗ ಅದನ್ನು ಪೂರ್ತಿಯಾಗಿ ಮೂಲಕ್ಕೆ ಹೋಗಿ ನಿಲ್ಲಬೇಕು, ಇನ್ನು ಅದಕ್ಕೆ ಉತ್ತರ ಇಲ್ಲ ಅಂತ ವಿಚಾರ ಮಾಡುವಷ್ಟು ಮಟ್ಟಿಗೆ ಹಿಂದಕ್ಕೆ ಹೋಗಬೇಕು. ಅದಕ್ಕೆ ನಿರುಕ್ತ ಅಂತ ಹೆಸರು. ಅದು ಆ ನಿರುಕ್ತ ಎನ್ನುವಂತಹದ್ದು ಏನು ಅಂದರೆ ಶ್ರೋತ್ರಂ, ಜಗನ್ಮಾತೆಯ ಅಥವಾ ಭಗವಂತನ ಕಿವಿ ಅಂತ. ಮತ್ತು ಶಿಕ್ಷಾಘ್ರಾಣಂ, ಶಿಕ್ಷಾ ಅಂದರೆ ಫೊನೆಟಿಕ್ಸ್, ಧ್ವನಿಶಾಸ್ತ್ರ, ಅದು ಅವನ ಘ್ರಾಣ ಅಂದರೆ ಮೂಗು. ಹೀಗೆ ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ, ಆ ವೇದ ಪುರುಷನ ಮುಖ ಯಾವುದು ಕೇಳಿದರೆ ವ್ಯಾಕರಣ. ಹೀಗೆ ಆ 6 ಅಂಗಗಳನ್ನು ಹೇಳಿದ್ನಲ್ಲ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ್ಯ ಅಂತ, ಅದೆಲ್ಲವನ್ನು ಸಹ ಆ ವೇದ ಪುರುಷನ ದೇಹದ ಯಾವ ಯಾವ ಭಾಗದಲ್ಲಿ ನಮ್ಮವರು ಪರಿಗಣಿಸಿದ್ದಾರೆ ಅಂತ. ಅಲ್ಲಿ ಏನು ಹೇಳ್ದಂಗೆ ಅಂತ ಕೇಳಿದರೆ, ತಾಯಿ 6 ಅಂಗಗಳು, 4 ವೇದಗಳು, ಮತ್ತು ಈ 4 ವಿದ್ಯೆಗಳಿದ್ದಾವಲ್ಲ ಮೊದಲು ಹೇಳಿದಂಥವು, ಅದಾದಮೇಲೆ ಧರ್ಮಶಾಸ್ತ್ರ, ಪುರಾಣ, ಮೀಮಾಂಸ, ತರ್ಕಶಾಸ್ತ್ರ, ಎಲ್ಲವೂ ಸಹ ನಿನ್ನದೇ ರೂಪ. ಹಾಗಾಗಿ ಈ ಎಲ್ಲ ಇಷ್ಟೆಲ್ಲ ಹರವಿನ ರೂಪದಲ್ಲಿರುವಂಥ ನೀನು ಪ್ರಸೀದ, ಏನಾಗಬೇಕು? ಪ್ರಸನ್ನಳಾಗು. ಇದು ಪ್ರಸನ್ನಳಾದ್ಲ, ಇಷ್ಟೇನ ಇನ್ನು ಇದೆಯಾ ಕೇಳಿದರೆ, ಈ ಶ್ಲೋಕದಲ್ಲಿ 2 ಸಾಲ ಮಾತ್ರ ಹೇಳಿದ್ದೇನೆ ನಾನೀಗ. ಮಿಕ್ಕಿದ್ದನ್ನು ನಾಳೆ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.